ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಫಿಸಿಕ್ಸ್ ವಲ್ಲ. ನಾನು ನಿಮ್ಮ ಫಿಸಿಕ್ಸ್ ಫ್ಯಾಕಲ್ಟಿ ಮಲ್ಲಿಕಾರ್ಜುನ್. ಇವತ್ತಿನ ಕ್ಲಾಸಲ್ಲಿ ಸೆಕೆಂಡ್ PU ಸ್ಟೂಡೆಂಟ್ಸ್ಗೋಸ್ಕರ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮತ್ತು ಕೆಪಾಸಿಟೆನ್ಸ್ನ ಸಮ್ಮರಿನ ಕವರ್ ಮಾಡ್ತಾ ಇದ್ದೀನಿ. ತುಂಬ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ದೀರಾ, ಯಾಕಂದರೆ ಸೆಕೆಂಡ್ PU ಅಂದರೆ ಎಲ್ಲರೂ ತುಂಬ ಸಿನ್ಸಿಯರ್ ಆಗಿ ಡೆಡಿಕೇಟೆಡ್ ಆಗಿ ಓದ್ತಾ ಇರ್ತೀರಾ. ನಿಮ್ಮ ಶೆಡ್ಯೂಲಲ್ಲಿ, ನಿಮ್ಮ ಸ್ಟಡಿ ಶೆಡ್ಯೂಲಲ್ಲಿ ಯಾವುದೇ ರೀತಿಯಾದ ಏರ್ಪೇರ್ ಆಗಬಾರ್ದು. ದಟ್ ಈಸ್ ವೈ ವಿ ಆರ್ ಸ್ಟಾರ್ಟಿಂಗ್ ಸಮ್ಮರಿ ಸೀರೀಸ್. ದಿಸ್ ಇಸ್ ಅವರ್ ಸೆಕೆಂಡ್ ಚಾಪ್ಟರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್. ಸೊ ಈ ಚಾಪ್ಟರನ್ನು ನಾನು 3 ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಒಂದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್, ಓಕೆ, ಅದಾದಮೇಲೆ ಕೆಪಾಸಿಟೆನ್ಸಲ್ಲಿ ಟಾಪಿಕ್ಸ್ ಏನೇನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಸಮ್ಮರಿನ ಕವರ್ ಮಾಡ್ತೀನಿ. ಅದಾದಮೇಲೆ ಅಟ್ ದ ಎಂಡ್ ಇಂಪಾರ್ಟೆಂಟ್ ಫಾರ್ಮುಲಾ ಏನಿದೆ ಇವನ್ನ ನೆನಪಿಟ್ಕೊಳ್ಳೇಬೇಕು. ಈ ಚಾಪ್ಟರಿಂದ ಇಷ್ಟು ಫಾರ್ಮುಲಾ ನೆನಪಿಟ್ಕೊಳ್ಳೇಬೇಕು ಅನ್ನೋ ಫಾರ್ಮುಲಾಗಳನ್ನ ಕೂಡ ಅಟ್ ದ ಎಂಡ್ ನಿಮಗೆ ಲಿಸ್ಟ್ ಮಾಡಿದ್ದೀನಿ. ಸೊ ಈ ಪೊಟೆನ್ಷಿಯಲ್ ಟಾಪಿಕಲ್ಲಿ ಒಂದು 10 ಸಬ್ ಟಾಪಿಕ್ಸ್ ಎಲ್ಲನೂ ಕವರ್ ಆಗುತ್ತೆ. ಟ್ರಸ್ಟ್ ಮೀ, 90% ಆಫ್ ದ ಮಾರ್ಕ್ಸ್ ಅಂಡ್ 100% ಆಫ್ ದ ರಿಕ್ವೈರ್ಡ್ ಟಾಪಿಕ್ಸ್ ವಿಲ್ ಬಿ ಇನ್ ಯೋರ್ ಮೈಂಡ್. ಓಕೆ, ಸೊ 10 ಸಬ್ ಟಾಪಿಕ್ಸ್, ಕೆಪಾಸಿಟೆನ್ಸಲ್ಲಿ ಕೂಡ 10 ಸಬ್ ಟಾಪಿಕ್ಸ್ ಆಗಿ ಡಿವೈಡ್ ಮಾಡಿದ್ದೀನಿ. ಸೊ ಲೆಕ್ಚರ್ನ ಸ್ಟಾರ್ಟ್ ಮಾಡೋಣ. ಏನಿದೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಅನ್ನೋದ್ರಲ್ಲಿ ನೋಡೋದಾದರೆ, ವಿ ವಿಲ್ ಬಿಗಿನ್ ವಿತ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್. ಎನರ್ಜಿ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ ಕ್ವಿಕ್ಕಾಗಿ. ದೆನ್ ಪೊಟೆನ್ಷಿಯಲ್ ಅಂದ್ರೇನು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೇನು, ಅಂಡ್ ಡಿರೈವೇಷನ್ ಇದೆ, ಒಂದು ಡಿರೈವೇಷನ್ನ ಯಾವ ಥರ ಕ್ವಿಕ್ಕಾಗಿ ಮಾಡೋದು, ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತೀನಿ. ಅದಾದಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್, ಸಿಂಗಲ್ ಚಾರ್ಜಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಆಮೇಲೆ ಡೈಪೋಲಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಇದು ಕೂಡ ಡಿರೈವೇಷನ್. ಈ ಎರಡೂ ಡಿರೈವೇಷನ್ನ ಕ್ವಿಕ್ಕಾಗಿ ಯಾವ ಥರ ಮಾಡೋದು, ನೆನ್ಪಿಟ್ಕೊಳ್ಳೋದು ಅಂತ ಹೇಳ್ತೀನಿ. ಅದಾದಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ ಅಂಡ್ ಪೊಟೆನ್ಷಿಯಲ್ ಎನರ್ಜಿ, ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಪೊಟೆನ್ಷಿಯಲ್ ಅಂಡ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್, ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಈ ಎಲ್ಲ ಟಾಪಿಕನ್ನು ಕ್ವಿಕ್ಕಾಗಿ ಈಸಿಯಾಗಿ ಯಾವ ಥರ ನೆನ್ಪಿಟ್ಕೊಳ್ಳೋದು ಮತ್ತು ಫಾರ್ಮುಲಾ ಫೋಕಸ್ಡ್ ಆಗಿ ಯಾವ ಥರ ನೆನ್ಪಿಟ್ಕೊಳ್ಳೋದು ಅಂತೇಳಿ ಸೊ ಈ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಸ್ಟಾರ್ಟಿಂಗ್ ವಿತ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ. ಗೈಸ್, ದ ಡೆಫಿನೇಷನ್, ಥಿಂಕ್ ಅಬೌಟ್ ದ ಡೆಫಿನೇಷನ್. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದರೆ, ಸೊ ಒಂದು ಸೋರ್ಸ್ ಚಾರ್ಜ್ ಇದೆ, ಈ ಸೋರ್ಸ್ ಚಾರ್ಜಿನ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ಹೌದಾ? ಸೊ ಈ ಸೋರ್ಸ್ ಚಾರ್ಜಿನ ಹತ್ರಕ್ಕೆ ಇನ್ನೊಂದು ಯಾವುದೋ ಮತ್ತೊಂದು ಚಾರ್ಜನ್ನು ತರಬೇಕು ಅಂದರೆ, ಸೊ ದಿಸ್ ಒನ್ ವಿಲ್ ಎಕ್ಸಾಕ್ಟ್ ಫೋರ್ಸ್ ಅಲ್ವಾ? ಸೊ ಈ ಫೋರ್ಸಿನ ವಿರುದ್ಧ ಇನ್ನೊಂದು ಚಾರ್ಜನ್ನು ನಾನು ತರಬೇಕು ಅಂದರೆ ಐ ನೀಡ್ ಟು ಡೂ ಸಮ್ ಅಮೌಂಟ್ ಆಫ್ ವರ್ಕ್, ರೈಟ್? ಸೊ ದಟ್ ವರ್ಕ್ is nothing but potential energy. So read the definition. The amount of work done in moving a charge from infinity, ಎಲ್ಲೋ ಇರೋ ಒಂದು ಟೆಸ್ಟ್ ಚಾರ್ಜನ್ನು ಇನ್ಫಿನಿಟಿ, ಇದನ್ನು ನಾನು ಇನ್ಫಿನಿಟಿ ಅಂದರೆ, ಸೊ ಇನ್ಫಿನಿಟಿಯಲ್ಲಿರೋ ಒಂದು ಟೆಸ್ಟ್ ಚಾರ್ಜನ್ನು ಸೊ ಅರೌಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಸೋರ್ಸ್ ಚಾರ್ಜ್ ಇಲ್ಲಿ ಒಂದು ಪ್ಲಸ್ ಕ್ಯೂ ಇದೆ. ಸೊ ಇನ್ಫಿನಿಟಿಯಿಂದ ಯಾವುದೋ ಒಂದು ಪಾಯಿಂಟಿಗೆ ತರ್ತಾ ಇದ್ದೀನಿ. ಓಕೆ, ಸೊ ಲೆಟ್ಸ್ ಎ ಪಾಯಿಂಟ್ P. ಐ ಆಮ್ ಬ್ರಿಂಗಿಂಗ್ ದಿಸ್ test charge which is Q somewhere from infinity till this point. Okay, till this point. Amount of work done here, W, is nothing but potential energy. Okay, is nothing but potential energy. ಎಷ್ಟು ವರ್ಕ್ ಡನ್ ಆಗಿದೆ ಅದನ್ನೇ ನಾವು ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರಿತೀವಿ. ಓಕೆ, ಕ್ಲಿಯರ್ ಗೈಸ್? ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ಕ್ಲಿಯರ್. ಓಕೆ, ಸೊ ಇದರ ಎಕ್ಸ್ಪ್ರೆಷನ್ ನೋಡೋದಾದರೆ, ಡಿರೈವೇಷನ್ ಮಾಡ್ತೀನಿ ನಾನು. ಪೊಟೆನ್ಷಿಯಲ್ ಎನರ್ಜಿನ ಎಕ್ಸ್ಪ್ರೆಷನ್ ನೋಡೋದಾದರೆ KQQ ಬೈ ದ ಡಿಸ್ಟೆನ್ಸ್ ಬಿಟ್ವೀನ್ ಸೋರ್ಸ್ ಚಾರ್ಜ್ ಇಲ್ಲಿಂದ ಮತ್ತು ಇಲ್ಲಿಂದ ಆ ಪಾಯಿಂಟ್ಗೆ ಇರೋ ಡಿಸ್ಟೆನ್ಸ್ ಏನಿದೆ ಅದನ್ನು ನಾವು ಇಲ್ಲಿ ಬರಿತೀವಿ. ಓಕೆ ಗೈಸ್, U is equal to KQQ divided by R. Okay, ಇಲ್ಲಿ K ಏನು, ವಾಟ್ ಇಸ್ K? 1/4πε0, 9 into 10 power 9. Okay, so that is clear. And we have next electrostatic potential. ಏನು ಡಿಫರೆನ್ಸ್ ಇಲ್ಲ, ಇಲ್ಲಿ ಯಾವುದೋ ಒಂದು ಚಾರ್ಜ್ ಕ್ಯೂನ ತರ್ತಾ ಇದೆ, ಬಟ್ ಇಲ್ಲಿ ದಟ್ ಚಾರ್ಜ್ ವಿ ಆರ್ ಬ್ರಿಂಗಿಂಗ್ ಫ್ರಮ್ ಇನ್ಫಿನಿಟಿ, ದಿಸ್ ಶುಡ್ ಬಿ ಈಕ್ವಲ್ ಟು 1 ಕೂಲಂಬ್ ಆಗಿರಬೇಕು. ಯೂನಿಟ್ ಚಾರ್ಜ್, ಯೂನಿಟ್ ಟೆಸ್ಟ್ ಚಾರ್ಜ್ ಆಗಿರಬೇಕು. ಸೊ ಇಂಥ ಕೇಸಲ್ಲಿ ಇನ್ಫಿನಿಟಿಯಿಂದ ಯಾವುದೋ ಪಾಯಿಂಟ್ Pಗೆ, ಸೊ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಯಾವ ಚಾರ್ಜ್?
ಸೋರ್ಸ್ ಚಾರ್ಜ್ ತಂದು ಇಡೋಕೆ, ಅಲ್ಲಿಗೆ ತಂದು ಇಡೋಕೆ ಎಷ್ಟು ವರ್ಕ್ ಡನ್ ಆಯಿತು, ಇದನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಥವಾ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕೂಡ ಕರಿತೀವಿ. ಓಕೆ, ದಿಸ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಎಲೆಕ್ಟ್ರೋಸ್ಟಾಟಿಕ್ ಅಂಡ್ ಎಲೆಕ್ಟ್ರಿಕ್ ಬೋತ್ ಆರ್ ಸೇಮ್. ಓಕೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದನ್ನು ನಾವು ಲೆಟರ್ ವಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಹಾಗಾದರೆ ವಿ ಅಂದರೆ ಏನು? ವಿ ಇಸ್ ನಥಿಂಗ್ ಬಟ್ potential energy. We define V as potential energy divided by charge. Okay guys, potential energy divided by charge, that is your electric potential V. Okay, so idanna K Q Q by R divided by Q na ನಾವು into 1 by Q ಅಂತ ಬರಿಬೋದು. R ಏನು ಇಲ್ಲಿ ಸೇಮ್ ಡಿಸ್ಟೆನ್ಸ್ ಫ್ರಮ್ ಇಲ್ಲಿಂದ ಸೋರ್ಸ್ ಚಾರ್ಜ್ ಇಂದ ಪಾಯಿಂಟ್ ಪಿ ಗೆ ಇರೋ ಡಿಸ್ಟೆನ್ಸ್ ಅನ್ನ ನಾವು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ವಿ. ಓಕೆ, ಸೊ ಇಲ್ಲಿ ಹಾಗಾದ್ರೆ ಪೊಟೆನ್ಷಿಯಲ್ ಎನರ್ಜಿಯ ಯೂನಿಟ್ ಏನಪ್ಪ? ಈ ಪೊಟೆನ್ಷಿಯಲ್ ಎನರ್ಜಿ ಯೂನಿಟ್ SI ಯೂನಿಟ್, ಎನರ್ಜಿ ಸೇಮ್ ಆಸ್ ಎನರ್ಜಿ. ಓಕೆ, ದಿಸ್ ಇಸ್ ಜೋಲ್, ಬಟ್ ಪೊಟೆನ್ಷಿಯಲ್ ನ ಯೂನಿಟ್ ಜೋಲ್ ಪರ್ ಕೂಲಂಬ್. ಓಕೆ, ದಿಸ್ ಇಸ್ ಯೂನಿಟ್ SI ಯೂನಿಟ್. Okay, this SI unit joule per coulomb, joule energy per coulomb, joule per coulomb, or ನಾವು ಇದನ್ನ ವೋಲ್ಟ್ ಅಂತ ಕೂಡ ಕರಿಬಹುದು. ಓಕೆ, ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ವೋಲ್ಟ್ ಅಂತ ಕೊಟ್ಟಿರ್ತಾರೆ, ಇಷ್ಟು ವೋಲ್ಟ್ ಅಂತ. ಪೊಟೆನ್ಷಿಯಲ್ ಎನರ್ಜಿ ಅಟ್ ಎ ಪಾಯಿಂಟ್ ಇಷ್ಟು ಜೋಲ್ ಅಂತ ಕೊಟ್ಟಿರ್ತಾರೆ. ಡಿಫರೆನ್ಸ್ ಇದೆ ಅಲ್ವಾ? ಡಿಫರೆನ್ಸ್ ಜಸ್ಟ್ ಚಾರ್ಜ್, ಬಟ್ ಫಿಸಿಕಲ್ ಮೀನಿಂಗ್ ಇಸ್ ಕಂಪ್ಲೀಟ್ಲಿ ಡಿಫರೆಂಟ್. ಡೆಫಿನೇಷನ್ ವೈಸ್ ಒನ್ ವರ್ಡ್, ಬಟ್ ಅಂಡರ್ಸ್ಟ್ಯಾಂಡಿಂಗ್ ವೈಸ್ ತುಂಬ ಇದೆ. ಸೊ ಎನರ್ಜಿಯಿಂದ ಪೊಟೆನ್ಷಿಯಲ್ಗೆ ಶಿಫ್ಟ್ ಆಗ್ತಾ ಇದೀವಿ. ಕ್ಲಿಯರ್ ಗೈಸ್? ಎನರ್ಜಿ ಆ್ಯಂಡ್ ಪೊಟೆನ್ಷಿಯಲ್ ಬೋತ್ ಆರ್ ಸ್ಕೇಲರ್, ಕರೆಕ್ಟ್? ಸೊ ಹಾಗಾದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು ನೋಡ್ತಾ ಹೋಗೋಣ. ಸೊ ಇಲ್ಲಿ ಅಗೇನ್ ಒನ್ ಮೋರ್ ಟೈಮ್, ಸೋರ್ಸ್ ಚಾರ್ಜ್ ಇದೆ, ವಿ ಹ್ಯಾವ್ ಅ ಸೋರ್ಸ್ ಚಾರ್ಜ್ ಅಟ್ ದ ಸೆಂಟರ್. ಇಲ್ಲೊಂದು ಸೋರ್ಸ್ ಚಾರ್ಜ್ ಇದೆ, ಸೋರ್ಸ್ ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಲ್ವಾ? ಸೋರ್ಸ್ ಚಾರ್ಜ್ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನು ಮಾಡ್ತಾ ಇದ್ದೀವಿ? ಈ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಆವಾಗಲೇ ಇನ್ಫಿನಿಟಿಯಿಂದ ತಂದೆ, ಬಟ್ ಈಗ ಯಾವುದೋ ಒಂದು ಪಾಯಿಂಟ್, ಓಕೆ, ಯಾವುದೋ ಒಂದು ಪಾಯಿಂಟ್ ಬಿ ಇಂದ ಮತ್ಯಾವುದೋ ಒಂದು ಪಾಯಿಂಟ್ ಎ ತನಕ ಏನು ಮಾಡ್ತಾ ಇದ್ದೀನಿ ಅಂದರೆ ಐ ಆಮ್ ಮೂವಿಂಗ್ ದಟ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಪ್ಲಸ್ 1 ಕೂಲಂನ ಎ ಇಂದ ಬಿ ವರೆಗೂ ಮೂವ್ ಮಾಡ್ತಾ ಇದ್ದೀನಿ. ಸೊ ರೀಡ್ ದ ಡೆಫಿನೇಷನ್. ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಅ ಟೆಸ್ಟ್ ಚಾರ್ಜ್ ಫ್ರಮ್ ಒನ್ ಪಾಯಿಂಟ್ ಬಿ ಟು ಅನದರ್ ಪಾಯಿಂಟ್ ಎ ಇನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆಫ್ ಸೋರ್ಸ್ ಚಾರ್ಜ್ ಇಸ್ ಡಿಫೈನ್ಡ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಈ ಎರಡೂ ಪಾಯಿಂಟ್ ನಡುವೆ ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟ್ಗೆ ಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಸ್ಪೆಂಡ್ ಆಯಿತು. ಸೊ ದಿಸ್ ವರ್ಕ್ ಡನ್ ಟು ಮೂವ್ Q is equal to 1 coulomb. ಓಕೆ, ಎಲ್ಲಿಂದ ಎಲ್ಲಿಗೆ? ಫ್ರಮ್ ಬಿ ಟು ಎ is potential difference. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಪ್ಲೀಟ್ ಆಗಿ ಬರೆದು ಬಿಡ್ತೀನಿ. ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ ಗೈಸ್, ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ಈ ಪೊಟೆನ್ಷಿಯಲ್ ಡಿಫರೆನ್ಸನ್ನು ನಾವು ಯಾವ ಥರ ಹೇಳಿದ್ವಿ? ವರ್ಕ್ ಡನ್ ಟು ಮೂವ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಪಾಯಿಂಟ್. ಸೊ ಹಾಗಾದರೆ ವರ್ಕ್ ಡನ್ನನ್ನು ನಾನು ಯಾವ ಥರ ಬರಿಬೋದು? ವರ್ಕ್ ಡನ್ is equal to charge into potential difference. Okay, charge into potential difference. Okay, clear? Charge into potential difference. But ಇಲ್ಲಿ ಈ ಕೇಸಲ್ಲಿ ಯಾವಾಗ
ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಒಂದು ಪಾಯಿಂಟ್ ಇನ್ಫಿನಿಟಿಯಿಂದ ತರ್ತಿದ್ದೀವಿ ಅಂದರೆ ಆ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಝೀರೋ, ಕರೆಕ್ಟ್. ಪೊಟೆನ್ಷಿಯಲ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಬಟ್ ಈ ಕೇಸಲ್ಲಿ ಅದು ಆ ಥರ ಆಗಲ್ಲ, ಕರೆಕ್ಟ್. ಸೊ ಅದಕ್ಕೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಮ್ಯಾಟ್ರ್ ಆಗುತ್ತೆ, ಕರೆಕ್ಟ್. ಓಕೆ, ಸೊ ವರ್ಕ್ ಡನ್ ಅನ್ನು ನಾವು ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಕ್ಯೂ ಇಂಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಎ minus VB. Okay, if VA equal to VP and VB equal to 0 ಅಂದ್ರೆ at infinity. So work done or VP, so work done VP minus 0. Okay, that is V at that point. This is when ಇನ್ಫಿನಿಟಿಯಲ್ಲಿ ನೋಡ್ತಾ ಇರುವಾಗ. ಓಕೆ, ಸೊ ಇನ್ಫಿನಿಟಿಯಿಂದ ಯಾವುದೋ ಒಂದು ಪಾಯಿಂಟ್ಗೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ನೋಡ್ತಾ ಇರುವಾಗ. ಕ್ಲಿಯರ್ ಗೈಸ್? ಯಾ, ಡನ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಏನಂತ ಗೊತ್ತಾಯಿತು. 2 ಪಾಯಿಂಟ್ಸ್ ನಡುವೆ ಇರತಕ್ಕಂಥ ಪೊಟೆನ್ಷಿಯಲ್ ವ್ಯಾಲ್ಯೂನ ಡಿಫರೆನ್ಸ್. ಓಕೆ, ಕ್ಲಿಯರ್? ಯಾ. ಹಾಗಾದರೆ ಒಂದು ಡಿರೈವೇಷನ್, ಸಿಂಪಲ್ ಡಿರೈವೇಷನ್ನ ಕಂಪ್ಲೀಟಾಗಿ ಬರಿತಾ ಹೋಗಲ್ಲ ಎವ್ರಿಥಿಂಗ್. ಹೌ ಟು ರಿಮೆಂಬರ್, ಯಾವ ಥರ ಥಿಂಕ್ ಮಾಡಬೇಕು, ಯಾವ ಥರ ನೆನ್ಪಿಟ್ಕೋಬೇಕು, ಇಷ್ಟು ಗೊತ್ತಿದ್ರೆ ನನಗೆ ಕಂಪ್ಲೀಟ್ ಡಿರೈವೇಷನ್ ನೆನಪಿರುತ್ತಪ್ಪ, ರಿಸಲ್ಟ್ಸ್ ನೆನಪಿರುತ್ತೆ, ಇಂಪ್ಲಿಕೇಶನ್ಸ್ ನೆನಪಿರುತ್ತೆ, ಫಿಸಿಕ್ಸ್ ಕ್ಲಾರಿಟಿ ಇರುತ್ತೆ ಅನ್ನೋಷ್ಟು ನಾನು ಇಲ್ಲಿ ಹೇಳ್ತೀನಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್. ಯಾವುದಪ್ಪ ಪಾಯಿಂಟ್ ಚಾರ್ಜ್? ಪಾಯಿಂಟ್ ಚಾರ್ಜ್ ಈಸ್ ದಿಸ್ ಪ್ಲಸ್ ಕ್ಯೂ. ಓಕೆ, ಇಸ್ ಇಟ್ ವಿಸಿಬಲ್? ಇಫ್ ನಾಟ್ ಐ ಯೂಸ್ ರೆಡ್. ಪ್ಲಸ್ ಕ್ಯೂ. ಸೊ ಈ ಪ್ಲಸ್ ಕ್ಯೂ ಸುತ್ತ ಎಲೆಕ್ಟ್ರಿಕ್ ಫೀಲ್ಡ್ ಇದೆ. ಓಕೆ, ಆ ಕೇಸಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ವಿ ಆರ್ ಮೂವಿಂಗ್ ಅ ಯೂನಿಟ್ ಚಾರ್ಜ್ ಆರ್ ಅ ಟೆಸ್ಟ್ ಚಾರ್ಜ್ 1 ಕೂಲಮ್ನ ಇನ್ಫಿನಿಟಿಯಿಂದ ಯಾವುದೋ ಪಾಯಿಂಟ್ ಪಿ ತನಕ, ದಿಸ್ ಇಸ್ ಪಾಯಿಂಟ್ ಪಿ ಗೈಸ್. ಓಕೆ, ಇನ್ಫಿನಿಟಿಯಿಂದ ಪಾಯಿಂಟ್ ಪಿ ತನಕ ಮೂವ್ ಮಾಡ್ತಾ ಇದ್ದೀನಿ. ಓಕೆ, ದಟ್ ಈಸ್ ದ ಪ್ರೊಸೆಸ್. ಓಕೆ, ದಟ್ ಈಸ್ ದ ಪ್ರೊಸೆಸ್. ಬಟ್ ಇನ್ ಬಿಟ್ವೀನ್ ಎಲ್ಲೋ ಒಂದು ಪಾಯಿಂಟ್, ಓಕೆ, ಸೊ ಎಲ್ಲೋ ಒಂದು ಪಾಯಿಂಟಲ್ಲಿ ಅಬ್ಸರ್ವ್ ಮಾಡಿದರೆ, ಅಟ್ ಅ ಡಿಸ್ಟೆನ್ಸ್ ಎಕ್ಸ್, ಓಕೆ, ಅಟ್ ಅ ಡಿಸ್ಟೆನ್ಸ್ ಎಕ್ಸ್, ಅಲ್ಲಿ ಆ ಪಾಯಿಂಟಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆನ್ ದಟ್ ಚಾರ್ಜ್ is repelling. Okay, plus both are plus is repelling. Okay, so ಆ ಪಾಯಿಂಟಿಂದ ಈ ಪಾಯಿಂಟಿಂದ ಸ್ವಲ್ಪ ಮೂವ್ ಮಾಡ್ತಾ ಇದ್ದೀನಿ. ಯಾರ ಕಡೆ? ಸೋರ್ಸ್ ಚಾರ್ಜ್ ಕಡೆ ಮೂವ್ ಮಾಡ್ತಾ ಇದ್ದೀನಿ. ಓಕೆ, ಸ್ವಲ್ಪ ಮೂವ್ ಮಾಡ್ತಾ ಇದ್ದೀನಿ. ಡೆಲ್ಟಾ ಎಕ್ಸ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇದ್ದೀನಿ. ಆಗ ವರ್ಕ್ ಡನ್ ನೀಡೆಡ್. ವೈ? ನಾವು ಫೋರ್ಸ್ ವಿರುದ್ಧ ಮೂವ್ ಮಾಡ್ತಾ ಇದ್ದೀವಿ. ವರ್ಕ್ ಡನ್ ಇಸ್ ನೀಡೆಡ್. ಸೊ ಇನ್ that case ಸ್ಮಾಲ್ work done to displace Q is equal to plus 1 coulomb through dx. ಯಾವ ಥರ ಬರಿಬೋದು? dw ಅಂತೇಳಿ ಬರಿಬೋದು. dw ವರ್ಕ್ ಡನ್ ಇನ್ ಡೆಫಿನೇಷನ್ ಏನಪ್ಪ? ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್. ಬಟ್ ಇಲ್ಲಿ ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ನಡುವೆ ಇರೋ ಆ್ಯಂಗಲ್ ಏನು? 180 ಡಿಗ್ರಿ. ಅದಕ್ಕೆ ಸಿಂಪಲ್ ಆಗಿ ಮೈನಸ್ ಎಫ್ ಡಿ ಎಕ್ಸ್ ಅಂತ ಬರಿಬೋದು. ಕ್ಲಿಯರ್? ಎಫ್ ಡಿ ಎಕ್ಸ್ ಕಂಪ್ಲೀಟ್ ಡೆರವೇಷನ್ ಬರಿತಾ ಇಲ್ಲ. ನಿನಗೆ 5 ಮಾರ್ಕ್ಸ್ ಕಂಪ್ಲೀಟ್ ಬರಬೇಕು ಅಂದರೆ ಡಯಾಗ್ರಾಮ್ ಫಸ್ಟ್, ಕನ್ಸಿಡರೇಷನ್ಸ್, ಮ್ಯಾಥ್ ಆ್ಯಂಡ್ ಕನ್ಕ್ಲೂಷನ್, ಈ 4 ಪಾರ್ಟ್ನ ಕ್ಲಿಯರಾಗಿ ಬರಿಬೇಕು. ಬಟ್ ಸ್ಮಾರ್ಟಾಗಿ ನೆನ್ಪಿಟ್ಕೊಳ್ಳೋದು ಯಾವ ಥರ? ಸೊ ಐಮ್ ಟೆಲಿಂಗ್ ಯು, ಸ್ಮಾರ್ಟಾಗಿ ನೆನ್ಪಿಟ್ಕೊಳ್ಳೋದು ಯಾವ ಥರ? ಇಷ್ಟು ಡಯಾಗ್ರಾಮ್ ಬರೆದ ಮೇಲೆ ನಿನ್ನ ಕನ್ಸಿಡರೇಷನ್ ಬರೀತೀಯಾ? ದಿಸ್ ಈಸ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್. ನೋ ನೀಡ್ ಟು ವರಿ, ರೈಟ್? ಬಟ್ ಫೋಕಸ್ ಮೋರ್ ಆನ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್. ಓಕೆ, ಡಿ ಡಬ್ಲ್ಯೂ. ಬಟ್ ಇಲ್ಲಿ ಎಫ್ ಅನ್ನ ಯಾವ ಥರ ಬರಿಬೋದು? ಎಫ್ ಮ್ಯಾಗ್ನಿಟ್ಯೂಡ್ ಆಫ್ ಎಫ್ ನ ಯಾವ ಥರ ಬರಿಬೋದು? ಅಟ್ ದಿಸ್ ಪಾಯಿಂಟ್ ಹೇಳಿ, ಕೆ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಓಕೆ, ಕೆ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಕ್ಯೂ 1 ಇರೋದ್ರಿಂದ ಇಟ್ಸ್ ಸಿಂಪ್ಲಿ ಕೆ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಹಾಗಾದರೆ ಟೋಟಲ್ ವರ್ಕ್ ಡನ್ ಅನ್ನ ಯಾವ ಥರ ಬರಿಬೋದು? ಟೋಟಲ್ ವರ್ಕ್ ಡನ್ ಟು ಮೂವ್ ಫ್ರಮ್ ಎಲ್ಲಿಂದ ಎಲ್ಲಿಗೆ? ಫ್ರಮ್ ಇನ್ಫಿನಿಟಿ ಟು ಆರ್ಗೆ.
ಸೊ ಇನ್ಫಿನಿಟಿ ಟು ಪಿಗೆ ಮೂವ್ ಮಾಡ್ತಾ ಇದ್ದೀನಿ. ಆರ್ ಅಂದರೆ ಡಿಸ್ಟೆನ್ಸ್, ಪಿ ಅಂದರೆ ಪಾಯಿಂಟ್. ಇನ್ಫಿನಿಟಿ ಟು ಪಿ ಆರ್. ಓಕೆ, ಪಿ ಅಂತ ಆದರೂ ಬರೀ, ಆರ್ ಅಂತ ಆದರೂ ಬರೀ. ಓಕೆ, ಸೋರ್ಸ್ ಚಾರ್ಜಿಂದ ಇರೋ ಡಿಸ್ಟೆನ್ಸ್. ಓಕೆ, ಅದನ್ನು ನಾವು ಯಾವ ಥರ ಬರಿಬೋದು? ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ. ಓಕೆ, ವಿಚ್ ಈಸ್ ನಥಿಂಗ್ ಬಟ್ ಟೋಟಲ್ ವರ್ಕ್ ಡನ್ ಡಬ್ಲ್ಯೂ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ? ರೈಟ್ ಹ್ಯಾಂಡ್ ಸೈಡಲ್ಲಿ ಇಲ್ಲಿ ಡಿ ಡಬ್ಲ್ಯೂನ ಇಂಟಿಗ್ರೇಷನ್ ಮಾಡ್ತಾ ಇದ್ದೀನಿ. ಓಕೆ, ಮೈನಸ್ ಎಫ್ ಡಿ ಎಕ್ಸ್. ಕ್ಲಿಯರ್ ಗೈಸ್? ಮೈನಸ್ ಎಫ್ ಡಿ ಎಕ್ಸ್. ಸೊ ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ಇಸ್ ವಾಟ್? ವರ್ಕ್ ಡನ್. ಎಫ್ ಅಂದರೆ ಕೆ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ವಿ ಹ್ಯಾವ್ ಮೈನಸ್ ಸೈನ್ ಆಲ್ಸೋ, ಬಟ್ ಲಿಮಿಟ್ಸ್ ಆಫ್ ಇಂಟಿಗ್ರೇಷನ್ ಇಸ್ ಇಂಪಾರ್ಟೆಂಟ್. ಎಲ್ಲಿಂದ ಎಲ್ಲಿಗೆ ಚಾರ್ಜನ್ನು ಮೂವ್ ಮಾಡ್ತಾ ಇದ್ದೀವಿ? ಇನ್ಫಿನಿಟಿಯಿಂದ ಆರ್ ತನಕ ಮೂವ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಇನ್ಫಿನಿಟಿ ಟು ಆರ್. ಸೊ ಮೈನಸ್ ಕೆ ಕ್ಯೂ ಕಾನ್ಸ್ಟೆಂಟ್ ಇರೋದ್ರಿಂದ ಹೊರಗಡೆ ತೆಗಿತೀನಿ. ಮೈನಸ್ ಕೆ ಕ್ಯೂ ಇನ್ಫಿನಿಟಿ ಟು ಆರ್, ಎಕ್ಸ್ ಸ್ಕ್ವೇರ್ ಗೋಸಪ್ ಏನಾಗುತ್ತೆ? ಎಕ್ಸ್ ಟು ದ ಪವರ್ ಮೈನಸ್ ಟು ಡಿ ಎಕ್ಸ್. ಸೊ ಇಲ್ಲಿ ಎಲ್ರಿಗೂ ನೆನಪಿದೆ, ಗೊತ್ತು ನನಗೆ. ಎಕ್ಸ್ ಟು ದ ಪವರ್ ಎನ್ ಡಿ ಎಕ್ಸ್ನ ಇಂಟಿಗ್ರೇಷನ್ ಏನಪ್ಪ? ಎಕ್ಸ್ ಟು ದ ಪವರ್ ಎನ್ ಪ್ಲಸ್ 1 ಡಿವೈಡೆಡ್ ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಬಟ್ ಲಿಮಿಟ್ಸ್ ನಮ್ಮ ಹತ್ರ ಇದ್ದಾಗ ಸಿನ ಅವಶ್ಯಕತೆ ಇಲ್ಲ. ಓಕೆ, ಬಟ್ ನಮ್ಮ ಹತ್ರ ಲಿಮಿಟ್ಸ್ ಇದೆ, ಸೊ ವಿ ಕ್ಯಾನ್ ಇಗ್ನೋರ್ ದಟ್. ಸೊ ಹಾಗಾದರೆ ವರ್ಕ್ ಡನ್ ಡಬ್ಲ್ಯೂ ಇಸ್ ಗೋಯಿಂಗ್ ಟು ಬಿ ಮೈನಸ್ ಕೆ ಕ್ಯೂ. ಸೊ ಇಂಟಿಗ್ರೇಷನ್ ಮಾಡು. ಎಕ್ಸ್ ಟು ದ ಪವರ್ ಮೈನಸ್ 2 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 2 ಪ್ಲಸ್ 1. ಓಕೆ, ಲಿಮಿಟ್ಸ್ ಆಫ್ ದ ಇಂಟಿಗ್ರೇಷನ್ ಎಲ್ಲಿಂದ ಎಲ್ಲಿಗೆ? ಇನ್ಫಿನಿಟಿ ಟು ಆರ್. ಹಾಗಾದರೆ ಮೈನಸ್ ಕೆ ಕ್ಯೂ ಎಕ್ಸ್ ಟು ದ ಪವರ್ ಮೈನಸ್ 1 ಡಿವೈಡೆಡ್ ಬೈ ಮೈನಸ್ 1 ಇನ್ಫಿನಿಟಿ ಟು ಆರ್. ಓಕೆ, ಹಾಗಾದರೆ ಮೈನಸ್ ಮೈನಸ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಕೆ ಕ್ಯೂ ಓಕೆ 1 ಬೈ ಎಕ್ಸ್ ಇಲ್ಲಿಂದ ಎಲ್ಲಿಗೆ ಲಿಮಿಟ್ಸ್? ಇನ್ಫಿನಿಟಿ ಟು ಆರ್. ಇವಾಗ ಲಿಮಿಟ್ಸನ್ನು ಅಪ್ಲೈ ಮಾಡ್ತೀನಿ. ಕೆ ಕ್ಯೂ ಅಪ್ಪರ್ ಲಿಮಿಟ್ ಹಾಕು. ಕ್ಯಾಪ್ 1 ಬೈ ಎಕ್ಸ್ ಜಾಗದಲ್ಲಿ 1 ಬೈ ಆರ್ ಮೈನಸ್ 1 ಬೈ ಎಕ್ಸ್ ಜಾಗದಲ್ಲಿ 1 ಬೈ ಇನ್ಫಿನಿಟಿ. 1 ಬೈ ಇನ್ಫಿನಿಟಿ, ವೆರಿ ಸಿಂಪಲ್, 0. ರೈಟ್? ಸೊ ಸೆಕೆಂಡ್ ಟರ್ಮ್ ಇಸ್ 0. ಹಾಗಾದರೆ ವರ್ಕ್ ಡನ್, ರೈಟ್, ವರ್ಕ್ ಡನ್ ಇಸ್ ವಾಟ್? ಕೆ ಕ್ಯೂ ಬೈ ಆರ್. ಸೊ ವರ್ಕ್ ಡನ್ ಇಸ್ ಕೆ ಕ್ಯೂ ಬೈ ಆರ್. ಸರ್, ಪೊಟೆನ್ಷಿಯಲ್ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು, ವರ್ಕ್ ಡನ್ ಯಾಕೆ ಕ್ಯಾಲ್ಕುಲೇಟ್ ಮಾಡಿದ್ರಿ? ರೈಟ್, ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಮತ್ತೊಂದ್ಸಲ ನೋಡ್ಕೋ ಮಗ್ಗು. ದ ವರ್ಕ್ ಡನ್ ಇನ್ ಮೂವಿಂಗ್ ಅ ಯೂನಿಟ್ ಪಾಸಿಟಿವ್ ಚಾರ್ಜ್ is nothing but what? Is nothing but potential. So I can write this work done will be potential at that point. Okay, clear? ಸಿಂಪಲ್. ಏನು ಮಾಡಿದೆ? ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಡನ್ ಇಂಟಿಗ್ರೇಟ್ ಮಾಡಿದೆ, ಟೋಟಲ್ ವರ್ಕ್ ಡನ್ ಬಂತು ಇನ್ಫಿನಿಟಿ ಟು ಆರ್. ದಟ್ಸ್ ಆಲ್. ಎಷ್ಟನ್ನು ನೆನ್ಪಿಟ್ಕೋಬೇಕು? ಅಷ್ಟನ್ನೇ. ಈಗ ನೀನು ಕಂಪ್ಲೀಟ್ ಮಾರ್ಕ್ಸ್ ಬೇಕು ಅಂದರೆ ಯು ಹ್ಯಾವ್ ಟು ರೈಟ್ ದ ಫುಲ್ ಕನ್ಸಿಡ್ರೇಷನ್ಸ್ ಆಲ್ಸೋ. ಸಿಮಿಲರ್ಲಿ ಎಲೆಕ್ಟ್ರಿಕ್ ಡೈಪೋಲ್ಗೆ ಕ್ವಿಕ್ಕಾಗಿ ಯಾವ ಥರ ಪೊಟೆನ್ಷಿಯಲ್ ಅಟ್ ಅ ಜನರಲ್ ಪಾಯಿಂಟ್ ಪಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲೊಂದು ಡೈಪೋಲ್ ಇದೆ. ವಿ ಹ್ಯಾವ್ ಅ ಮೈನಸ್ ಕ್ಯೂ ಚಾರ್ಜ್ ಆ್ಯಂಡ್ ವಿ ಹ್ಯಾವ್ ಪ್ಲಸ್ ಕ್ಯೂ ಚಾರ್ಜ್. ಓಕೆ, ಸೊ ಒಂದು ಮೈನಸ್ ಕ್ಯೂ ಇದೆ, ದಿಸ್ ಇಸ್ ಮೈನಸ್ ಕ್ಯೂ, ದಿಸ್ ಇಸ್ ಪ್ಲಸ್ ಕ್ಯೂ ಚಾರ್ಜ್. ಓಕೆ, ದಿಸ್ ಇಸ್ ದ ಎಲೆಕ್ಟ್ರಿಕ್ ಡೈಪೋಲ್. ಈ ಎಲೆಕ್ಟ್ರಿಕ್ ಡೈಪೋಲ್ನ ಲೆಂತ್ ಏನಿದೆ? 2a ಇದೆ. ಸೊ ದಿಸ್ ಇಸ್ ದ ಸೆಂಟರ್ ಆಫ್ ದ ಡೈಪೋಲ್. ಸೆಂಟರ್ ಆಫ್ ದ ಡೈಪೋಲ್ ಲೆಂತ್ ಏನಿದೆ? 2a ಇದೆ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಈ ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಏನು, ಪಾಯಿಂಟ್ ಪಿ ಅಲ್ಲಿ ಪೊಟೆನ್ಷಿಯಲ್ ಏನು ಅಂತೇಳಿ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ ಪಾಯಿಂಟ್ ಪಿ ಈ ಡೈಪೋಲಿಂದ ಎಷ್ಟು ಡಿಸ್ಟೆನ್ಸಲ್ಲಿದೆ ಅಂದರೆ ಆರ್ ಡಿಸ್ಟೆನ್ಸಲ್ಲಿದೆ. ಡೈಪೋಲ್ನ ಸೆಂಟರಿಂದ ಆರ್ ಡಿಸ್ಟೆನ್ಸಲ್ಲಿದೆ. ಒ ಪಿ ಈಸ್ ಈಕ್ವಲ್ ಟು ವಾಟ್? ಒ ಪಿ ಈಸ್ ಈಕ್ವಲ್ ಟು ಆರ್ ಗೈಸ್. ಹಾಗಾದರೆ ನಾವು ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಡೈಪೋಲ್ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಪೊಟೆನ್ಷಿಯಲ್ ಕ್ಯಾನ್ ಬಿ ಆ್ಯಡೆಡ್ ಲೈಕ್ ನಂಬರ್ಸ್. ಓಕೆ, ದಟ್ ಕೀಪ್ ಇನ್ ಮೈಂಡ್. ಸೊ ಇಲ್ಲಿ ಎರಡು ಚಾರ್ಜಿನ ಪೊಟೆನ್ಷಿಯಲ್ ನಾವೇನು ಮಾಡಬೇಕು? ಯಾವ ಪಾಯಿಂಟಲ್ಲಿ? ಪಿ ಪಾಯಿಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾದರೆ
ಪೊಟೆನ್ಷಿಯಲ್ ಅಟ್ ಪಿ, ರೈಟ್, ಪೊಟೆನ್ಷಿಯಲ್ ಅಟ್ ಪಿ ಅದನ್ನು ವಿ ಅಂತ ಕರಿತಾ ಇದ್ದೀನಿ, ಇಸ್ ನಥಿಂಗ್ ಬಟ್ ವಿ ಪ್ಲಸ್ ವಿ ಮೈನಸ್. ಕರೆಕ್ಟ್ ಕರೆಕ್ಟ್, ಎಸ್. ಹಾಗಾದರೆ ವಿ ಪ್ಲಸ್ ವಿ ಮೈನಸ್ ಯಾವ ಥರ ಬರೆಯೋದು ಅಂತ ಗೊತ್ತಾಯಿತು ಅಂದರೆ ಯು ಡನ್. ಸೊ ವಿ ಪ್ಲಸ್ ಬೇಕು ಅಂದರೆ ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ. ಸೊ ವಿ ನೀಡ್ ಎ ಪಿ ಡಿಸ್ಟೆನ್ಸ್. ಎ ಪಿ ಡಿಸ್ಟೆನ್ಸ್ ಗೊತ್ತಿಲ್ಲ ಆ್ಯಂಡ್ ಬಿ ಪಿ ಡಿಸ್ಟೆನ್ಸ್ ಕೂಡ ಗೊತ್ತಿಲ್ಲ. ಓಕೆ, ಆ್ಯಂಡ್ ಲೆಟ್ ಅಸ್ ಕಾಲ್ ದಿಸ್ ಆಸ್ ಪಾಯಿಂಟ್ ಎಮ್ ಆ್ಯಂಡ್ ಎನ್. ಸೊ ಈ ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿ, ಈ ಲೈನನ್ನು ಎಕ್ಸ್ಟೆಂಡ್ ಮಾಡಿ, ಈ ಲೈನನ್ನು ಎಕ್ಸ್ಟೆಂಡ್ ಮಾಡಿ, ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್, ಇಲ್ಲಿ ಒಂದು ಪರ್ಪೆಂಡಿಕ್ಯುಲರ್ ಡ್ರಾಪ್ ಮಾಡಿ, ಪಾಯಿಂಟ್ ಎಮ್ ಆ್ಯಂಡ್ ಎನ್ ಅಂತೇಳಿ ಮಾರ್ಕ್ ಮಾಡಿದ್ದೀನಿ. ಓಕೆ, ಸೊ ಐ ಹ್ಯಾವ್ ಮಾರ್ಕ್ಡ್ ಇಟ್. ಸೊ ಈ ಡೈಪೋಲ್ ತುಂಬ ಚಿಕ್ಕದಿರೋದ್ರಿಂದ ಪಾಯಿಂಟ್ ಕಂಪೇರ್ ಟು ಪಾಯಿಂಟ್ ಪಿ ಇಸ್ ಸಮ್ ವೆರಿಯರ್, ಈವನ್ 1 ಮೀಟರ್ ಇದ್ರೂ ಕೂಡ ಡೈಪೋಲ್ ಅಂದರೆ ಶಾರ್ಟ್ ಡಿಸ್ಟೆನ್ಸಲ್ಲಿ ಟು ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಇರೋದು. ಸೊ ಆಗ ಐ ಕ್ಯಾನ್ ಸೇ ದಿಸ್ ಎ ಪಿ is nothing but MP. Okay, approximation from approximation ಏನಪ್ಪ, because of short dipole ಇರೋದ್ರಿಂದ AP is approximately equal to MP. Similarly BP is approximately equal to NP. Okay, clear guys? That is clear. ಹಾಗಾದರೆ ಈ ಆ್ಯಂಗಲ್ ತೀಟಾ ಇತ್ತು ಅಂದರೆ, ದಿಸ್ ಆ್ಯಂಗಲ್ ತೀಟಾ ಇತ್ತು ಅಂದರೆ, ಇಫ್ ದಿಸ್ ಆ್ಯಂಗಲ್ ತೀಟಾ ವಿತ್ ದಿಸ್ ಲೈನ್, ಓಕೆ, ಯಾವ ಲೈನ್ ಮುಖಾಂತರ, ಟು ಬಿ ಕ್ಲಿಯರ್, ದಿಸ್ ಇಸ್ ದ ಲೈನ್. ಈ ಆ್ಯಂಗಲ್ ತೀಟಾ ಇತ್ತು ಅಂದರೆ ನಾವು ಈ ಲೆಂತನ್ನು, ದಿಸ್ ಡಾಟೆಡ್ ಲೈನ್ ಎಮ್ ಓನ ಯಾವ ಥರ ಬರಿಬೋದು ಅಬ್ಸರ್ವ್ ಮಾಡಿ. ಐ ಆಮ್ ರೈಟಿಂಗ್ ಎಮ್ ಓ ಗೈಸ್. ಓಕೆ, ಎಮ್ ಓ ಲೆಂತನ್ನು ಬರಿತಾ ಇದ್ದೀನಿ. ಓಕೆ, ಯಾಕಂದರೆ ದಿಸ್ ಇಸ್ ತೀಟಾ ಅಲ್ವಾ, ಇದು ತೀಟಾ, ರೈಟ್, ಇದು ತೀಟಾ ಆದರೆ ರಿಸಾಲ್ವ್ ಇಟ್, ತೀಟಾ ಯಾವ ಕಡೆ ಇದೆಯೋ ಅದು ಎ ಕಾಸ್ ತೀಟಾ. ದಿಸ್ ಪಿಂಕ್ ಲೈನ್, ಓಕೆ, ದಿಸ್ ಎಮ್ ಓ ಎಮ್ ವಿಲ್ ಬಿ, ಓ ಎಮ್ ಇಸ್ ಎ ಕಾಸ್ ತೀಟಾ. ಸಿಮಿಲರ್ಲಿ ಓ ಎನ್ ಇಸ್ ಆಲ್ಸೋ ಎ ಕಾಸ್ ತೀಟಾ. ಕ್ಲಿಯರ್? ದಟ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಹಾಗಾದರೆ ನಾನು ವಿ ಪ್ಲಸ್ನ ಏನಂತ ಬರಿಬೋದು, ವಿ ಪ್ಲಸ್ KQ divided by distance AP. Okay, similarly plus K into minus Q divided by distance BP. Right? ಹಾಗಾದರೆ AP distance ಏನಪ್ಪ, AP is nothing but MP, but MP ನ MO and OP ಅಂತೇಳಿ ಬರಿಬೋದು. ರೈಟ್, MO and OP, MO and OP. No, this is minus charge, so this is ulta, right? This is ulta. ಫಸ್ಟ್ ಇಲ್ಲಿ ಬಿ ಪಿನ ಬರಿತೀನಿ ಆ್ಯಂಡ್ ದೆನ್ ಇಲ್ಲಿ ಎ ಪಿನ ಬರಿತಾ ಇದ್ದೀನಿ. ಸೊ ಯಾಕಂದರೆ ಫಸ್ಟ್ ನಾವು ಈ ಚಾರ್ಜನ್ನು ಬರೆದಿದ್ದೀನಿ. ಓಕೆ, ಬಿ ಪಿ, ರೈಟ್. ಹಾಗಾದರೆ ಕೆ ಕ್ಯೂ, ಬಿ ಪಿ ಇಸ್ ನಥಿಂಗ್ ಬಟ್ ಎನ್ ಪಿ, ಅಲ್ಲಿ ಬಿ ಪಿ ಇಸ್ ನಥಿಂಗ್ ಬಟ್ ಎನ್ ಪಿ, ಅದಕ್ಕೆ ಇದನ್ನು ಆರ್ ಮೈನಸ್ ಎ ಕಾಸ್ ಥೀಟಾ ಅಂತೇಳಿ ಬರಿತಾ ಇದ್ದೀನಿ. ಓಕೆ, ಯಾಕಂದರೆ ಇದು ಕೂಡ, ಈ ಪಿಂಕ್ ಲೈನ್ ಕೂಡ ಎ ಕಾಸ್ ಥೀಟಾ. ನೌ ಐ ಆಮ್ ರೈಟಿಂಗ್ ಇಟ್ ಇನ್ ಗ್ರೀನ್ ಲೈನ್. This is also a cos theta guys. Idu kuda a cos theta, idu kuda a cos theta. Okay, keep that in mind. A cos theta minus KQ divided by R plus a cos theta. So denominator alli LCM tago, denominator na LCM tagondre, so denominator enaitu R square minus a square cos square theta. Yake a plus b into a minus b. So ಇಲ್ಲಿ KQ ನ ಕಾಮನ್ ತೆಗೆದ್ರೆ ಮಿಕ್ಕಿರೋದೇನು, ಆರ್ ಪ್ಲಸ್ ಎ ಕಾಸ್ ಥೀಟಾ ಮೈನಸ್ ಆರ್ ಮೈನಸ್ ಆಫ್ ಮೈನಸ್ ಪ್ಲಸ್ ಎ ಕಾಸ್ ಥೀಟಾ. ಓಕೆ, ಪ್ಲಸ್ ಎ ಕಾಸ್ ಥೀಟಾ. ಆರ್ ಕ್ಯಾನ್ಸಲ್ಸ್, ಉಳಿದಿರೋದು ಇಸ್ ಸಿಂಪ್ಲಿ ಕೆ ಕ್ಯೂ ಇಂಟು 2a ಕಾಸ್ ಥೀಟಾ ಡಿವೈಡೆಡ್ ಬೈ R square minus a square cos square theta. Okay guys, clear? ಅಷ್ಟು ಕ್ಲಿಯರ್ ಇದೆ. ಬಟ್ ನಮಗೆ ಗೊತ್ತು ಡೈಪೋಲ್ ಮೂಮೆಂಟಿನ ಡೆಫಿನೇಷನ್ P is equal to what? How do we define? Dipole length times one of the charge. Dipole length times one of the charge. ಹಾಗಾದರೆ ಇಲ್ಲಿ ಅಬ್ಸರ್ವ್ ಮಾಡು, 2AQ, what is this? Dipole moment.
ಸೊ ರೈಟ್, ಹಾಗಾದರೆ ವಿನ ಯಾವ ಥರ ಬರಿಬೋದು? ವಿ ಇಸ್ ನಥಿಂಗ್ ಬಟ್ ಕೆ ಪಿ ಕಾಸ್ ಥೀಟಾ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ. ಬಟ್ if r is very very greater than a, in that case approximation na tagondre v is equal to kp cos theta by r square. So idu namma expression for dipole ina potential at any point p. Clear guys? Yake ee approximation ಮಾಡಿದೆ? Dipole is small ನಮ್ಮ ಪ್ರಕಾರ, right? ಅದಕ್ಕೋಸ್ಕರ. Clear? This is how you remember. This much you remember, but ಏನು ಮಾಡಿದೆ ಅಲ್ಲಿ ಥಿಯರಿನ ಬರಿತಾ ಹೋಗಬೇಕು. ಕರೆಕ್ಟ್? ಡೈಪೋಲ್ನ ಪೊಟೆನ್ಷಿಯಲ್ ಅಟ್ ಎನಿ ಪಾಯಿಂಟ್. ಕ್ಲಿಯರ್? ಎಸ್. ಹಾಗಾದರೆ ಒಂದು ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್, ಸಿಸ್ಟಮ್ ಅಂದರೆ ಒಂದಲ್ಲ ಎರಡಲ್ಲ, ಮೆನಿ ಸಿಸ್ಟಮ್ ಆಫ್ ಪಾಯಿಂಟ್ ಚಾರ್ಜಸ್ಸಿಂದ ಯಾವುದೋ ಒಂದು ಪಾಯಿಂಟ್ ಎ, ಲೆಟ್ ಅಸ್ ಸೇ ಪಾಯಿಂಟ್ ಎ ಅಲ್ಲಿ, ಪಾಯಿಂಟ್ ಎ ಅಲ್ಲಿ ಪೊಟೆನ್ಷಿಯಲ್ ಎಷ್ಟಿದೆ ಬಿಕಾಸ್ ಆಫ್ Q1 ಚಾರ್ಜಿಂದ, Q2 ಚಾರ್ಜಿಂದ, Q3 ಚಾರ್ಜಿಂದ ಅಟ್ ಎ ಪಾಯಿಂಟಲ್ಲಿ ಎಷ್ಟು ಪೊಟೆನ್ಷಿಯಲ್ ಇದೆ ಅಂತೇಳಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ಕೋ. ಆ ಕೇಸಲ್ಲಿ Q1 ಇಂದ ಎ ಎಷ್ಟು ದೂರ ಇದೆ? ಲೆಟ್ಸ್ ಸೇ 1A, R1A. Q2 ಇಂದ ಎಷ್ಟು ದೂರ ಇದೆ? R2A. ಐ ಆಮ್ ಕಾಲಿಂಗ್ ಇಟ್ R2A. ಓಕೆ, R2A. Q3 ಇಂದ ಎಷ್ಟು ದೂರ ಇದೆ? ಐ ಆಮ್ ಕಾಲಿಂಗ್ ಇಟ್ R3A. ಸೊ ಸಿಮಿಲರ್ಲಿ, ರೈಟ್? ಸೊ ಇನ್ನೊಂದು ಪಾಯಿಂಟ್ ಆಮೇಲೆ ಚೂಸ್ ಮಾಡ್ತೀನಿ, ಕನ್ಫ್ಯೂಸ್ ಆಗೋದು ಬೇಡ, ರೈಟ್? ಸೊ ಪಾಯಿಂಟ್ ಎ ಅಲ್ಲಿ ಪೊಟೆನ್ಷಿಯಲ್ ಬಿಕಾಸ್ ಆಫ್ 3 ಚಾರ್ಜಸ್ 1, 2, 3 ಎಷ್ಟಿದೆ? ಯಾವ ಥರ ಬರಿತೀವಿ? ಪ್ರೀವಿಯಸ್ಲಿ ಬರದೆ ಏನು ಬರೆದ್ವಿ? V1 ಪ್ಲಸ್ V2 ಆರ್ V ಪ್ಲಸ್ ಪ್ಲಸ್ V ಮೈನಸ್. ಓಕೆ, ಅದೇ ಥರ ಸೊ ಪೊಟೆನ್ಷಿಯಲ್ ಅಟ್ ಎ, ವಿ ಎನ ಯಾವ ಥರ ಬರಿಬೋದು? ವಿ ಎನ ಯಾವ ಥರ ಬರಿಬೋದು? ಪೊಟೆನ್ಷಿಯಲ್ ಡ್ಯೂ ಟು 1 ಅಟ್ ಎ ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು 2 ಅಟ್ ಎ ಪ್ಲಸ್ ಪೊಟೆನ್ಷಿಯಲ್ ಡ್ಯೂ ಟು 3 ಅಟ್ ಎ. ಕರೆಕ್ಟ್ ಗಾಯ್ಸ್? ಕ್ಲಿಯರ್? ಅದೇ ರೀತಿ ಇನ್ನೊಂದು ಪಾಯಿಂಟನ್ನು ಚೂಸ್ ಮಾಡಿದರೆ, ಯಾವುದೋ ಮತ್ತೊಂದು ಪಾಯಿಂಟ್, ರೈಟ್, ಬಿ, ಆಗ ಪೊಟೆನ್ಷಿಯಲ್ನ ಯಾವ ಥರ ಬರಿಬೋದು? ಲೆಟ್ಸ್ ಸೇ Q1 ಇಂದ ಬಿ ಪಾಯಿಂಟ್ R1B ಡಿಸ್ಟೆನ್ಸಲ್ಲಿದೆ, 2 ಇಂದ R2B, ರೈಟ್, Q3 ಇಂದ R3B ಡಿಸ್ಟೆನ್ಸಲ್ಲಿದೆ. ಸೊ ಆ ಕೇಸಲ್ಲಿ ಪೊಟೆನ್ಷಿಯಲ್ ಅಟ್ ಬಿ ಬಿಕಾಸ್ ಆಫ್ 3 ಚಾರ್ಜಸ್ ಯಾವ ಥರ ಬರಿಬೋದು? V1, ಓಕೆ, V1B ಪ್ಲಸ್ V2B ಪ್ಲಸ್ V3B. ಬಟ್ V1A ನ ಯಾವ ಥರ ಬರಿಬೋದು? V1A ಪೊಟೆನ್ಷಿಯಲ್ ಅಟ್ ಎ ಬಿಕಾಸ್ ಆಫ್ 1 ಚಾರ್ಜ್. ರೀಕಾಲ್ ಮಾಡ್ಕೋ ಡೆಫಿನೇಷನ್, KQ ಫಾರ್ಮುಲಾ KQ ಬೈ R, ರೈಟ್? ಸೊ ಅದನ್ನು ಬಳಸೋಣ. V1 ಯಾರಿಂದ ಪೊಟೆನ್ಷಿಯಲ್? Q1 ಇಂದ ಪೊಟೆನ್ಷಿಯಲ್ KQ1 ಎಷ್ಟು ದೂರದಲ್ಲಿದೆ? ಪಾಯಿಂಟ್ R1A ಡಿಸ್ಟೆನ್ಸಲ್ಲಿದೆ, ರೈಟ್? ಸಿಮಿಲರ್ಲಿ V2A ಎ ಹತ್ರ ಬಿಕಾಸ್ ಆಫ್ 2 ಚಾರ್ಜ್ ಯಾವ ಥರ ಬರಿಬೋದು? K ಇಂಟು ಯಾರು? Q2 ಇಂದ ಎಲ್ಲಿದೆ? R2A ಡಿಸ್ಟೆನ್ಸಲ್ಲಿದೆ. ಓಕೆ, V3 ಏನು? ಪೊಟೆನ್ಷಿಯಲ್ ಅಟ್ ಎ ಬಿಕಾಸ್ ಆಫ್ 3rd ಚಾರ್ಜ್ ಈಕ್ವಲ್ ಟು K ಯಾರಿಂದ? Q3 ಇಂದ ಎಷ್ಟು ದೂರದಲ್ಲಿದೆ? R3A ಡಿಸ್ಟೆನ್ಸಲ್ಲಿದೆ, ರೈಟ್? ಸಿಮಿಲರ್ಲಿ V1B ನ ಬರೆಯೋದಾದರೆ KQ1 R1B ಕ್ವಿಕ್ಕಾಗಿ ಬರಿತೀನಿ. V2B ನ ಬರೆಯೋದಾದರೆ KQ2 R2B, ರೈಟ್? ಸಿಮಿಲರ್ಲಿ V3B ನ ಬರೆಯೋದಾದರೆ V3B ಏನು? ಬಿ ಹತ್ರ ಚಾರ್ಜ್ 2 ಇಂದ ಎಷ್ಟು ಪೊಟೆನ್ಷಿಯಲ್? ಓಕೆ, ವಿಚ್ ಇಸ್ ಚಾರ್ಜ್ 3, V3 ಬರಿತಾ ಇರೋದ್ರಿಂದ Q3 ಬೈ R3B. ಓಕೆ, ದಿಸ್ ಇಸ್ ಯುವರ್ ಪೊಟೆನ್ಷಿಯಲ್ VA VB. ಈ ಮೂರನ್ನು ಆ್ಯಡ್ ಮಾಡಿದರೆ VA, ಈ ಮೂರನ್ನು ಆ್ಯಡ್ ಮಾಡಿದರೆ VB. ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇಕು ಅಂದರೆ
ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್, ಎರಡೂ ನಡುವೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಯಾವ ಥರ ಬರಿಬೋದು? ಪೊಟೆನ್ಷಿಯಲ್ ಡಿಫರೆನ್ಸ್, ಈ ಎರಡರ ನಡುವೆ ಇರತಕ್ಕಂಥ ಪೊಟೆನ್ಷಿಯಲ್ ಡಿಫರೆನ್ಸ್ ಲೆಟ್ ಅಸ್ ಕಾಲ್ ವಿ ಎ ಮೈನಸ್ ವಿ ಬಿ ವಿಚ್ ಇಸ್ ಈಕ್ವಲ್ ಟು ಡೆಲ್ಟಾ ವಿ. ಸೊ ಅದನ್ನು ನಾನು ಡೆಲ್ಟಾ ವಿ ಅಂತೇಳಿ ಕರೆದ್ರೆ, ಸೊ ಹಾಗಾದರೆ ಡೆಲ್ಟಾ ವಿನ ಏನಂತ ಬರಿಬಹುದು? ಸಿಂಪಲ್ ವಿ ಎ ಮೈನಸ್ ವಿ ಬಿ. ಕ್ಲಿಯರ್ ಗಾಯ್ಸ್? ಪೊಟೆನ್ಷಿಯಲ್ನ ಯಾವ ಥರ ಹ್ಯಾಂಡಲ್ ಮಾಡೋದು ಅಂತೇಳಿ ನಾನು ನಿಮ್ಗೆ ಇಲ್ಲಿ ಬರೆದು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಆಲ್ ಯೂಸ್ಫುಲ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಈ ಐಡಿಯಾ ಇತ್ತು ಅಂದರೆ, ಥಿಯರಿಟಿಕಲ್ ಸಬ್ಜೆಕ್ಟಿವ್ ನಾಲೆಡ್ಜ್ ಇತ್ತು ಅಂದರೆ, ಯು ಕ್ಯಾನ್ ಯೂಸ್ ಇಟ್ ಟು ಸಾಲ್ವ್ ಪ್ರಾಬ್ಲಮ್ಸ್. ಯಾಕಂದರೆ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಪೊಟೆನ್ಷಿಯಲ್ ಈಸ್ ಒನ್ ಆಫ್ ದ ಸಿಂಪ್ಲೆಸ್ಟ್ ಆ್ಯಂಡ್ ಮೋಸ್ಟ್ ಕಾನ್ಸಂಟ್ರೇಟೆಡ್ ಇನ್ ಕಾಂಪಿಟೇಟಿವ್ ಪಾರ್ಟ್. ಓಕೆ, ಅದಕ್ಕೋಸ್ಕರ ರೈಟ್. ಹಾಗಾದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕ್ಲಿಯರ್ ಬಿಕಾಸ್ ಆಫ್ ಸಿಸ್ಟಮ್ ಆಫ್ ಚಾರ್ಜಸ್. ಹಾಗಾದರೆ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿನ ಮಾಡೋದಾದರೆ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿನ ನಾವು ಯಾವ ಥರ ಡಿಫೈನ್ ಮಾಡ್ತೀವಿ ಅಂದರೆ, ಒಂದು ಚಾರ್ಜಿಗೆ ರೈಟ್, ಒಂದು ಚಾರ್ಜನ್ನು ಇನ್ನೊಂದು ಚಾರ್ಜಿನ ಪ್ರೆಸೆನ್ಸಲ್ಲಿ ತರ್ತಾ ಇದ್ದೀನಿ ಅಂದರೆ ಎಷ್ಟು ವರ್ಕ್ ಡನ್ ಆಯಿತು ಅದನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂತೇಳಿ ಕರಿತೀವಿ. ರೈಟ್, ಬಟ್ ಲೆಟ್ಸ್ ಸೇ ಐ ಹ್ಯಾವ್ 3 charges in a space something like this. ಓಕೆ, ಸೊ ಇಲ್ಲಿ ಒಂದು 3 ಚಾರ್ಜಸ್ನ ಅರೇಂಜ್ ಮಾಡಿದ್ದೀನಿ. ಓಕೆ, ದಿಸ್ ಇಸ್ Q1 ಆ್ಯಂಡ್ ದಿಸ್ ಇಸ್ Q2 ಆ್ಯಂಡ್ ದಿಸ್ ಇಸ್ Q3. ರೈಟ್, ಈ ಥರ ಚಾರ್ಜಸ್ಸನ್ನು ಅಸೆಂಬಲ್ ಮಾಡೋದಕ್ಕೆ ಎಷ್ಟು ಎನರ್ಜಿ ನೀಡೆಡ್ ಇತ್ತು ಅದನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತೇಳಿ ಕರಿತೀವಿ. ರೈಟ್, ವರ್ಕ್ ಡನ್ ಇನ್ ಅಸೆಂಬ್ಲಿಂಗ್ ದ ಚಾರ್ಜಸ್ ಟು ದಟ್ ಕಾನ್ಫಿಗರೇಷನ್. ಈ ಒಂದು ಕಾನ್ಫಿಗರೇಷನಲ್ಲಿ, ಯಾಕಂದರೆ ಇನಿಷಿಯಲಿ ಯಾವುದೋ ಒಂದು ಸ್ಪೇಸಲ್ಲಿ ಐಸೋಲೇಟೆಡ್ ಜಾಗದಲ್ಲಿ ಯಾರೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಮತ್ತೊಂದು ಚಾರ್ಜು ಕೂಡ ಇಲ್ಲ. ಅಲ್ಲಿ ತಗೊಂಡೋಗಿ Q1 ಇಡ್ತಾ ಇದ್ದೀನಿ. Q1 ಇಡಬೇಕು ಅಂದರೆ ವರ್ಕ್ ಡನ್ ಎಷ್ಟು? ನೋ ವರ್ಕ್ ಡನ್. ಯಾಕಂದರೆ ಯಾರೂ ಅಪೋಸ್ ಮಾಡ್ತಾ ಇಲ್ಲ, ಅಥವಾ ಯಾರೂ ಅಟ್ರಾಕ್ಟ್ ಮಾಡ್ತಾ ಇಲ್ಲ, ಯಾರೂ ರಿಪಲ್ ಮಾಡ್ತಾ ಇಲ್ಲ. ಸೊ ದೇರ್ ಇಸ್ ನೋ ವರ್ಕ್ ನೀಡೆಡ್ ಟು ಪ್ಲೇಸ್ Q1. ರೈಟ್, ಬಟ್ Q2 ತರ್ತಾ ಇದ್ದೀನಿ ಅಂದರೆ ನಾನು ಹೇಳ್ತಾ ಇರೋದು ಯಾರೂ ಇಲ್ಲದ ಪ್ರದೇಶ, ಯೂನಿವರ್ಸ್, ಇನ್ ದ ಎಂಟೈರ್ ಯೂನಿವರ್ಸ್ ಫೈಂಡ್ ಅ ಸ್ಪೇಸ್. ಯಾವುದೋ ಒಂದು ಸ್ಪೇಸಲ್ಲಿ, ಕಂಪ್ಲೀಟ್ಲಿ ಎಂಟಿ ಸ್ಪೇಸಲ್ಲಿ Q1 ಇಡೋಕ್ಕೆ ನೋ ವರ್ಕ್ ಈಸ್ ನೀಡೆಡ್. ಬಟ್ ಇನ್ನೊಂದು ಚಾರ್ಜನ್ನು Q2 ಅದ್ರ ಪಕ್ಕ ತರಬೇಕು ಅಂದರೆ ದಿಸ್ Q1 ವಿಲ್ ಅಪೋಸ್, ನೌ ವರ್ಕ್ ಈಸ್ ನೀಡೆಡ್. ರೈಟ್, ಯು ಡಿಡ್ ದಟ್, ಅಷ್ಟು ವರ್ಕ್ ಮಾಡಿ ತಂದು ಇಟ್ಟೆ Q2 ಇಲ್ಲಿ. ಬಟ್ ಇವಾಗ Q3 ತರಬೇಕು ಅಂದರೆ ದೀಸ್ ಟು ವಿಲ್ ಅಪೋಸ್. ಆಗ ನೀನು ಮತ್ತಷ್ಟು ವರ್ಕ್ ಡನ್ ಮಾಡಬೇಕು, ಯಾವುದೋ ಒಂದು ಪಾಯಿಂಟಿಗೆ ತಂದಿಡಬೇಕು ಅಂದರೆ. ಆ ಟೋಟಲ್ ವರ್ಕ್ ಡನ್ನನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದಿಸ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ಹಾಗಾದರೆ ನೋಡ್ತಾ ಹೋಗೋಣ. ಪ್ಲಸ್ 3 ಚಾರ್ಜಸ್ಸನ್ನು ಅಸೆಂಬಲ್ ಮಾಡೋಣ. ಸ್ಟಾರ್ಟ್ ವಿತ್ Q1. ಸೊ ಫಸ್ಟು Q1 ತರ್ತಾ ಇದ್ದೀನಿ. ಓಕೆ ಗೈಸ್, Q1 ತರ್ತಾ ಇದ್ದೀನಿ. ಎಲ್ಲಿ ತಂದಿಡ್ತಾ ಇದ್ದೀನಿ? ಎಂಟಿ ಸ್ಪೇಸ್ಗೆ Q1 ಇಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ Q1. ಸೊ ಎಂಟಿ ಸ್ಪೇಸಲ್ಲಿ Q1 ತಂದು ಇಡೋಕ್ಕೆ ಎಷ್ಟು ಖರ್ಚಾಯಿತು? ಫಾರ್ಮುಲಾ ಎಲ್ಲಿದೆ? ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಾದರೆ Q1 ತರೋದಕ್ಕೆ ಎಷ್ಟು ಖರ್ಚಾಯಿತು? ವರ್ಕ್ ಡನ್ 1. ಸೊ ಚಾರ್ಜ್ ಯಾವುದು? Q1. ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಏನು? ಪೊಟೆನ್ಷಿಯಲ್ ಡಿಫರೆನ್ಸ್ 0. ಯಾಕಂದರೆ ಯಾರೂ ಇಲ್ಲ ಅಲ್ಲಿ, ಯಾವುದೇ ರೀತಿಯ ಪೊಟೆನ್ಷಿಯಲ್ ಇಲ್ಲ. ಸೊ 0. ಎಲ್ಲಿಂದ ತಂದೆ? ಇನ್ಫಿನಿಟಿಯಿಂದ ತಂದೆ. ಅಲ್ಲೇ ಇಷ್ಟಿತ್ತು ಪೊಟೆನ್ಷಿಯಲ್, 0 ಇತ್ತು. ಸೊ U1 ಏನಾಯಿತು? 0. ಕರೆಕ್ಟ್. ಬಟ್ ಈಗ ಲೆಕ್ಕ ಬರೋದು. ಓಕೆ, ಈಗ Q2 ತರ್ತಾ ಇದೆಯಾ? Q2 ತಂದು ಎಲ್ಲಿಡ್ತಾ ಇದೆಯಾ? ಸೊ ಯು ಆರ್ ಪ್ಲೇಸಿಂಗ್ somewhere here. ಆ Q2 ಇಡೋದಕ್ಕೆ ಹೂ ವಿಲ್ ಅಪೋಸ್?
Q1 ವಿಲ್ ಆಪೋಸ್ ಅಲ್ವಾ. ಈಗ ವರ್ಕ್ ಡನ್ ಮಾಡಬೇಕು. ಸೊ ಹಾಗಾದರೆ U2 ದಿಸ್ ಇಸ್ ವರ್ಕ್ ಡನ್ ಟು ಬ್ರಿಂಗ್ ಚಾರ್ಜ್ ಟು. ಯಾರನ್ನ ತರ್ತಾ ಇದ್ದೀವಿ? ಚಾರ್ಜ್ ಟು. ಎಲ್ಲಿಂದ ತರ್ತಾ ಇದ್ದೀನಿ? ಇನ್ಫಿನಿಟಿ. ಅಲ್ಲೆಷ್ಟಿತ್ತು ಪೊಟೆನ್ಷಿಯಲ್? 0. ಎಲ್ಲಿಗೆ ತಂದಿಡ್ತಾ ಇದೆಯಾ? ಈ ಪಾಯಿಂಟಿಗೆ ತಂದಿಡ್ತಾ ಇದೆಯಾ? ಅಲ್ಲೆಷ್ಟಿದೆ ಪೊಟೆನ್ಷಿಯಲ್? ಅಲ್ಲೆಷ್ಟಿದೆ ಪೊಟೆನ್ಷಿಯಲ್ ಅಂದರೆ V1 ಪೊಟೆನ್ಷಿಯಲ್ Q1 ಪೊಟೆನ್ಷಿಯಲ್ ಎಷ್ಟಿದೆಯೋ ಅಷ್ಟಿದೆ. ಓಕೆ, ಹಾಗಾದರೆ ನಮಗೆ ಈ ಡಿಸ್ಟೆನ್ಸ್ ಬೇಕು. ಇದಕ್ಕೂ ಇದಕ್ಕೂ ನಡುವೆ ಇರತಕ್ಕಂಥ ಡಿಸ್ಟೆನ್ಸ್ ಬೇಕು. ಎಸ್, ವಿ ನೀಡ್ ದಟ್ ಡಿಸ್ಟೆನ್ಸ್. ಆ ಡಿಸ್ಟೆನ್ಸನ್ನು ನಾನು R12 ಅಂತೇಳಿ ಕರಿತಾ ಇದ್ದೀನಿ. ಓಕೆ, R12 ಅಂತೇಳಿ ಕರಿತಾ ಇದ್ದೀನಿ. ವಿ ರೈಟ್, ವಿ ಡ್ಯೂ ಟು 1 ಅಟ್ 2. ಓಕೆ ಗಾಯ್ಸ್, ವಿ ಡ್ಯೂ ಟು 1 ಅಟ್ 2. ಓಕೆ, ವಿ ಡ್ಯೂ ಟು 1 ಅಟ್ 2 ನ ಯಾವ ಥರ ಬರಿಬೋದು? ಫಾರ್ಮುಲಾ ಗೊತ್ತು, KQ1 ಬೈ ಡಿಸ್ಟೆನ್ಸ್ R12. ಕ್ಲಿಯರ್? ದಿಸ್ ಇಸ್ ಡನ್. ಈಗ ಇಷ್ಟು ವರ್ಕ್ ಡನ್ ಆಯಿತು. ಥರ್ಡ್ ಚಾರ್ಜನ್ನು ತರೋಣ. ಥರ್ಡ್ ಚಾರ್ಜನ್ನು ತಂದು ಇಲ್ಲೆಲ್ಲೋ ಇಡ್ತಾ ಇದ್ದೀನಿ. ಓಕೆ, ದಿಸ್ ಇಸ್ ಚಾರ್ಜ್ 3. ಕಾಲ್ ಇಟ್ Q3. ಸೊ ಈಗ Q3 ಹತ್ರ ಪೊಟೆನ್ಷಿಯಲ್ ಏನಿದೆ? ಸಿ, Q1 ಹತ್ರ, Q2 ಹತ್ರ ಪೊಟೆನ್ಷಿಯಲ್ ಏನಿತ್ತು? V ಡ್ಯೂ ಟು 1 ಅಟ್ 2 Q2ನ ಪ್ಲೇಸ್ ಮಾಡಿದ್ದು. ಬಟ್ Q3ನ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ? ವಿ ಡ್ಯೂ ಟು 2 and 1 at 3. ಇದು ಕೂಡ ಸಿಮಿಲರ್ಲಿ ಅದೇ ಫಾರ್ಮ್ಯಾಟಲ್ಲಿ ಬರಿತೀನಿ. ವಿ ಡ್ಯೂ ಟು 1 at 2. ಸೊ ಹಾಗಾದರೆ ಅಟ್ 3 ಎಷ್ಟು ಪೊಟೆನ್ಷಿಯಲ್ ಇದೆ? 2 ಪೊಟೆನ್ಷಿಯಲ್ ಇದೆ. ಸೊ ದಿಸ್ ವಿ ಇಸ್ ನಥಿಂಗ್ ಬಟ್ V1 ಪ್ಲಸ್ V2. ಓಕೆ ಗಾಯ್ಸ್, ಸೊ ಅದೇ ಫಾರ್ಮ್ಯಾಟಲ್ಲಿ ಬರಿತಾ ಇದ್ದೀನಿ. ಸೊ ವರ್ಕ್ ಡನ್ 3 ಇಸ್ ಈಕ್ವಲ್ ಟು ಯಾರನ್ನು ತರ್ತಾ ಇದ್ದೀವಿ? Q3 ಚಾರ್ಜನ್ನು ತರ್ತಾ ಇದ್ದೀವಿ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಏನು? ಇನ್ಫಿನಿಟಿಯಿಂದ Q3ನ ಎತ್ಕೊಂಬಂದು ಎಲ್ಲಿ ಇಡ್ತಾ ಇದ್ದೀನಿ? ವಿ ರೈಟ್ ಅಟ್ 3 at 3 ಡ್ಯೂ ಟು 1 and 2. ಓಕೆ, ಮೈನಸ್ ಎಲ್ಲಿಂದ? ಮೈನಸಿಂದ. ಸೊ ಮೈನಸ್ 0 ಇಂದ ತರ್ತಾ ಇರೋದು. ಓಕೆ, ಸೊ ಹಾಗಾದರೆ Q3 ಇಸ್ ನಥಿಂಗ್ ಬಟ್ V1 ಪ್ಲಸ್ V2ನ ಯಾವ ಥರ ಬರಿಬೋದು? KQ1 ಪೊಟೆನ್ಷಿಯಲ್ ಬಿಕಾಸ್ ಆಫ್ 1 ಎಲ್ಲಿ? ಸೊ ಎಲ್ಲಿಂದ? ಸೊ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ ಐ ಆಮ್ ಕಾಲಿಂಗ್ ಇಟ್ ಆಸ್ R13. ಇದನ್ನು R13 ಅಂತ ಕರಿತಾ ಇದ್ದೀನಿ. ಪ್ಲಸ್ KQ2. ಸೊ ಇಲ್ಲಿಂದ ಹಾಗಾದರೆ ಇಲ್ಲಿಗಿರೋ ಡಿಸ್ಟೆನ್ಸನ್ನು R23 ಅಂತೇಳಿ ಕರಿತಾ ಇದ್ದೀನಿ. ಸೊ ಅದನ್ನೇ ಇಲ್ಲಿ ಬರಿತಾ ಇದ್ದೀನಿ. ಓಕೆ ಗೈಸ್, R23. ಓಕೆ, ಡನ್. ಸೊ ಟೋಟಲ್ ವರ್ಕ್ ಡನ್ ಅನ್ನು ಬರೆಯೋದಾದರೆ ಟೋಟಲ್ ವರ್ಕ್ ಡನ್ ಇಸ್ ನಥಿಂಗ್ ಬಟ್ U1 ಪ್ಲಸ್ U2 ಪ್ಲಸ್ U3. ವಾಟ್ ಈಸ್ U? ಟೋಟಲ್ ವರ್ಕ್ ಡನ್, ವಿಚ್ ಈಸ್ ನಥಿಂಗ್ ಬಟ್ potential energy. Potential energy of the system is what? This is potential energy of system. Clear guys? Potential energy of the system. Potential energy of 1 plus potential energy of 2 plus potential energy of 3. ಎಲ್ಲ ಮೂರನ್ನು ಸೇರಿಸಿದ್ರೆ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್. ಯಾಕಂದರೆ ನೀದರ್ ಯು ಕ್ಯಾನ್ ಕ್ರಿಯೇಟ್ ನಾರ್ ಐ ಕ್ಯಾನ್ ಕ್ರಿಯೇಟ್ ಎನರ್ಜಿ. ಎನರ್ಜಿ ವಿಚ್ ಇಸ್ ಬೀನ್ ಸ್ಪೆಂಟ್ is stored as potential energy, electrostatic potential energy. Clear? Yeah, clear. Right? ಹಾಗಾದರೆ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಪೊಟೆನ್ಷಿಯಲ್ನ ಒಂದ್ಸಲ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸೊ ನಮಗೆ ಗೊತ್ತು ರಿಲೇಷನ್ಶಿಪ್ ಏನಂತ. ಯಾವ ಥರ ಕ್ವಿಕ್ಕಾಗಿ ಕಾನ್ಸೆಪ್ಚುಲಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತೀನಿ. ಸೊ ಇಲ್ಲಿ ಒಂದು ಪ್ಲಸ್ ಕ್ಯೂ ಚಾರ್ಜ್ ಇದೆ, ಸೋರ್ಸ್ ಚಾರ್ಜ್ ಇದೆ, ತುಂಬ ದೂರ ಎಲ್ಲೋ ಒಂದು ಕಡೆ ಸೋರ್ಸ್ ಚಾರ್ಜ್ ಇದೆ. ರೈಟ್? ಆ ಸೋರ್ಸ್ ಚಾರ್ಜಿನ ಎಲೆಕ್ಟ್ರಿಕ್ ಫೀಲ್ಡನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ರೈಟ್? ಎಲೆಕ್ಟ್ರಿಕ್ ಫೀಲ್ಡನ್ನು ಎಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಅಂದರೆ ಈ ಸರ್ಫೇಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ.
ಮತ್ತು ಈ ಸರ್ಫೇಸಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪೊಟೆನ್ಷಿಯಲನ್ನು ವಿ ಪ್ಲಸ್ ಡೆಲ್ಟಾ ವಿ ಅಂತಿದ್ದೀನಿ, ಇಲ್ಲಿ ಪೊಟೆನ್ಷಿಯಲ್ನ ಈ ಸರ್ಫೇಸಲ್ಲಿ ವಿ ಅಂತೇಳಿ ಕರಿತಾ ಇದ್ದೀನಿ. ಓಕೆ, ಇಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ನಾವು ಅಂದರೆ +1 ಕೂಲಮ್ ಚಾರ್ಜನ್ನು ವಿಯಿಂದ ವಿ ಪ್ಲಸ್ ಡೆಲ್ಟಾ ವಿಗೆ ಮೂವ್ ಮಾಡ್ತಾ ಇದ್ದೀವಿ. ಮೂವಿಂಗ್ Q is equal to +1 ಕೂಲಮ್ ಫ್ರಮ್ ಎಲ್ಲಿಂದ ಎಲ್ಲಿಗೆ ವಿ ಟು ವಿ ಪ್ಲಸ್ ಡೆಲ್ಟಾ ವಿ. ಸೊ ಕರೆಕ್ಟ್ ಗೈಸ್. ಆಗ ಇನ್ ದಟ್ ಕೇಸ್ ವರ್ಕ್ ಡನ್ನನ್ನು ನಾವು ಯಾವ ಥರ ಬರಿಬೋದು? ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್. ಯಾರನ್ನ ಮೂವ್ ಮಾಡ್ತಾ ಇದ್ದೀವಿ? ಲಾಸ್ಟ್ ಸ್ಲೈಡಲ್ಲಿ ಡೆಫಿನೇಷನ್ ಬರೆದಿದ್ದೀನಿ, ರೈಟ್? ವರ್ಕ್ ಡನ್ ಇಸ್ ಈಕ್ವಲ್ ಟು ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಓಕೆ, ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್, ರೈಟ್? ಚಾರ್ಜ್ ಇಂಟು ಪೊಟೆನ್ಷಿಯಲ್ ಡಿಫರೆನ್ಸ್. ಹಾಗಾದರೆ ವರ್ಕ್ ಡನ್ ಇಸ್ ಈಕ್ವಲ್ ಟು ವಾಟ್? ಯಾರನ್ನ ಮೂವ್ ಮಾಡ್ತಾ ಇದ್ವಿ? ಕ್ಯೂ. ಎಲ್ಲಿಂದ ಎಲ್ಲಿಗೆ? ವಿ ಇಂದ ವಿ ಪ್ಲಸ್ ಡೆಲ್ಟಾ ವಿಗೆ. ಹಾಗಾದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಪ್ಲಸ್ ಡೆಲ್ಟಾ ವಿ ಮೈನಸ್ ವಿ ವಿಚ್ ಇಸ್ ಈಕ್ವಲ್ ಟು ಕ್ಯೂ ಇಂಟು ಡೆಲ್ಟಾ ವಿ. ಕರೆಕ್ಟ್ ಗೈಸ್? ಬಟ್ ಕ್ಯೂ ಏನು? 1. ಲೆಟ್ ಸಬ್ಸ್ಟಿಟ್ಯೂಟ್ ಇಟ್ ಲೇಟರ್ ಮಾಡೋಣ. ಬಟ್ ಅನದರ್ ಡೆಫಿನೇಷನ್ ಆಫ್ ವರ್ಕ್ ಡನ್ ಏನಪ್ಪ? ಅನದರ್ ಡೆಫಿನೇಷನ್, ನಮ್ಮ ಫಸ್ಟ್ ಇಯರ್ ಡೆಫಿನೇಷನ್, ವರ್ಕ್ ಡನ್ ಇಸ್ ಈಕ್ವಲ್ ಟು ವಾಟ್? ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ವಿತ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ನ ಡಾಟ್ ಪ್ರಾಡಕ್ಟ್. ಸೊ ಈ ಡಿಸ್ಪ್ಲೇಸ್ಮೆಂಟ್ ಏನಿದೆ? ಇಲ್ಲಿಂದ ಇಲ್ಲಿ ತನಕ ಇದೆ. ಓಕೆ, ವಿ ಇಂದ ವಿ ಪ್ಲಸ್ ಡೆಲ್ಟಾ ವಿ ತನಕ ಇದೆ. ಬಟ್ ಫೋರ್ಸ್ ಎಲ್ಲಿದೆ? ಇಲ್ಲಿ ಅಬ್ಸರ್ವ್ ಮಾಡು, ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಹಾಗಾದರೆ ಫೋರ್ಸ್ ಮತ್ತು ಡಿಸ್ಪ್ಲೇಸ್ಮೆಂಟ್ ನಡುವೆ ಇರೋ ಆ್ಯಂಗಲ್ ಎಷ್ಟು? 180 ಡಿಗ್ರಿ. ಸೊ ಹಾಗಾದರೆ ಇದನ್ನು ಏನಂತ ಬರಿಬೋದು? ಮೈನಸ್ ಎಫ್ ಡಿ ಎಕ್ಸ್. ಕ್ಲಿಯರ್ ಗಾಯ್ಸ್? ಬಟ್ ಎಫನ್ನು ಯಾವ ಥರ ಬರಿಬೋದು? ಫೋರ್ಸ್ ಆನ್ ದಿಸ್ ಒನ್ ಇಸ್ ಈಕ್ವಲ್ ಟು ಯಾವ ಥರ ಬರಿಬೋದು? ಕ್ಯೂ ಯಾರ ಮೇಲೆ ಆಗ್ತಾ ಇದೆ ಆ ಪಾಯಿಂಟಲ್ಲಿ ಎಷ್ಟಿದೆ ಎಲೆಕ್ಟ್ರಿಕ್ ಫೀಲ್ಡ್? ಕ್ಯೂ ಇಂಟು ಇ ಅಂತೇಳಿ ಬರಿಬೋದು. ಕರೆಕ್ಟ್ ಗಾಯ್ಸ್? ಹಾಗಾದರೆ ಸೊ ಇದನ್ನು ಮೈನಸ್ ಕ್ಯೂ ಇ ಡೆಲ್ಟಾ ಎಕ್ಸ್. ಕರೆಕ್ಟ್? ಮೈನಸ್ ಕ್ಯೂ ಇ ಡೆಲ್ಟಾ ಎಕ್ಸ್. ಸೊ ಹಾಗಾದರೆ ಈ ವರ್ಕ್ ಡನ್ ಮತ್ತು ಈ ವರ್ಕ್ ಡನ್ ಎರಡನ್ನ ಈಕ್ವೇಟ್ ಮಾಡ್ತಾ ಇದ್ದೀನಿ. ಈಕ್ವೇಟ್ ಮಾಡ್ತಾ ಇದ್ದೀನಿ. ಕ್ಯೂ ಇಂಟು ಡೆಲ್ಟಾ ವಿ ಈಕ್ವಲ್ ಟು ವಾಟ್? ಕ್ಯೂ ಇಂಟು ಡೆಲ್ಟಾ ವಿ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡಲ್ಲಿ ಮೈನಸ್ ಕ್ಯೂ ಇಂಟು ಇ ಇಂಟು ಡೆಲ್ಟಾ ಎಕ್ಸ್. ಕ್ಯೂ ಕ್ಯಾನ್ಸಲ್ಸ್. ಇ ಆಗಾದರೆ ಇನ ನಾನು ಬರೆಯೋದಾದರೆ ಡೆಲ್ಟಾ ಎಕ್ಸ್ನ ಈ ಕಡೆ ಕಳಿಸಿ ಡೆಲ್ಟಾ ವಿ ಬೈ ಡೆಲ್ಟಾ ಎಕ್ಸ್. ಕರೆಕ್ಟ್? ಈ ಡೆಫಿನೇಷನ್, ಈ ಫಾರ್ಮುಲಾ ನಮ್ಗೆ ಆಲ್ರೆಡಿ ಗೊತ್ತಾಗಿತ್ತು. ಬಟ್ ಸಿಂಪಲಾಗಿ ಯಾವ ಥರ ನೆನ್ಪಿಟ್ಕೊಳ್ಳೋದು? ಒಂದು ಸರ್ಫೇಸಿಂದ ಇನ್ನೊಂದು ಸರ್ಫೇಸ್ಗೆ ಮೂವ್ ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಆಯಿತು? ನ್ಯೂ ಕಾನ್ಸೆಪ್ಟ್, ನಮ್ಮ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಕಾನ್ಸೆಪ್ಟ್ ಆ್ಯಂಡ್ ಓಲ್ಡ್ ಕಾನ್ಸೆಪ್ಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಡಾಟ್ ಡಿಸ್ಪ್ಲೇಸ್ಮೆಂಟ್ ಎರಡನ್ನೂ ನೋಡಿದೆ, ಈಕ್ವೇಟ್ ಮಾಡಿದೆ, ಹೋಗೋದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಹೊಡೆದಾಕ್ದೆ, ಮಿಕ್ಕಿದ್ದೇನೋ ದಟ್ ಈಸ್ ದ ರಿಲೇಷನ್ಶಿಪ್. ದಟ್ಸ್ ಆಲ್. ಕರೆಕ್ಟ್? ಇಷ್ಟೇ ನೆನ್ಪಿಟ್ಕೋಬೇಕಿರೋದು. ಓಲ್ಡ್ ಡೆಫಿನೇಷನ್, ನ್ಯೂ ಡೆಫಿನೇಷನ್, ಡಿಫೈನ್, ಈಕ್ವೇಟ್, ಬ್ರೇಕೆಟ್, ಹೊಡೆದಾಕೋ, ಉಳಿದಿದ್ದನ್ನು ಇಟ್ಕೋ. ದಟ್ ಈಸ್ ಯುವರ್ ರಿಲೇಷನ್ಶಿಪ್ ಬಿಟ್ವೀನ್ ಇ ಆ್ಯಂಡ್ ವಿ. ಕ್ಲಿಯರ್ ಗೈಸ್? ಯಾ, ರೈಟ್? ಹಾಗಾದರೆ ಇದೆಲ್ಲ ಆದಮೇಲೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು ಅಂತೇಳಿ ಕೂಡ ಡಿಫೈನ್ ಮಾಡಿದ್ವಿ. ಉತ್ತರ ಆ ವರ್ಡಲ್ಲೇ ಇದೆ, ಈಕ್ವಿಪೊಟೆನ್ಷಿಯಲ್, ಸೇಮ್ ಪೊಟೆನ್ಷಿಯಲ್. ಸೊ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಅ ಸರ್ಫೇಸ್ ಆನ್ ವಿಚ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಈಸ್ ಸೇಮ್ ಅಟ್ ಆಲ್ ದ ಪಾಯಿಂಟ್ಸ್. ಒಂದು ಸರ್ಫೇಸ್ ಇದೆ ಅಂದರೆ, ಸೊ ಒಂದು ಸ್ಪೆರಿಕಲ್ ಸರ್ಫೇಸ್ ಇದೆ ಅಂದರೆ ಎಲ್ಲ ಪಾಯಿಂಟ್ಸ್ ಮೇಲೆ ಪೊಟೆನ್ಷಿಯಲ್ ವ್ಯಾಲ್ಯೂ ಸೇಮ್ ಇತ್ತು ಅಂದರೆ, ಪೊಟೆನ್ಷಿಯಲ್ ಇಸ್ ನಾಟ್ ಅ ವೆಕ್ಟರ್, ವ್ಯಾಲ್ಯೂನೇ ಸೇಮ್ ಇತ್ತು ಅಂದರೆ ಡೈರೆಕ್ಷನ್ ಇಲ್ಲ ಅಲ್ವಾ? ಸೊ ವ್ಯಾಲ್ಯೂ ಇನ್ ಕೇಸ್ ಸೇಮ್ ಇತ್ತು ಅಂದರೆ ನಾವು ಅದನ್ನು ಈಕ್ವಿಪೊಟೆನ್ಷಿಯಲ್ ಅಂತೇಳಿ ಕರಿಬೋದು, ರೈಟ್? ಹಾಗಾದರೆ ಇಲ್ಲಿ ಈ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ, ಯೂನಿಫಾರ್ಮ್ ಅಂದರೆ ಏನಪ್ಪ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಈಕ್ವಿ ಸ್ಪೇಸ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಆ ಕೇಸಲ್ಲಿ ಸೊ ದಿಸ್ ಇಸ್ ಲೈಕ್ 3D ಅಲ್ಲಿ ಬರ್ದಿದ್ದೀನಿ, ಅದಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕೆ ಸರ್ ಈಕ್ವಿ ಸ್ಪೇಸ್ಡ್ ಇಲ್ಲ ಇವೆಲ್ಲ ಲೈನ್ಸ್ ಅನ್ಕೋಬೇಡಿ, ಸುಮ್ಮನೆ ಒಂದು 3D ವರ್ಡಲ್ಲಿ ಯಾವ ಥರ ಹೋಗ್ತಿದೆ ಅನ್ನೋದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ ಅಷ್ಟೇ. ಸೊ ದ ಫಸ್ಟ್ 3 ಲೈನ್ಸ್, ಸೆಕೆಂಡ್ 3 ಲೈನ್ಸ್,
ಥರ್ಡ್ 3 ಲೈನ್ಸ್ ಈ ಥರ ಹೋಗ್ತಾ ಇದೆ, ರೈಟ್. ಈ ಕೇಸಲ್ಲಿ ಸೊ ಒಂದು ಸರ್ಫೇಸನ್ನು ಹಾಕಿದರೆ, ಈ ಥರ ನಾನು ಒಂದು ಸರ್ಫೇಸನ್ನು ಡ್ರಾ ಮಾಡಿದರೆ, ಸೊ ಇಲ್ಲಿ ಸೊ ಈ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಎಲ್ಲ ಪಾಯಿಂಟ್ಸಿನ ಪೊಟೆನ್ಷಿಯಲ್ ಈಸ್ ಸೇಮ್. ಸೊ ದಿಸ್ ಇಸ್ V1, I am calling it is V1 and this is V2, right? Same V at on surface 1 at all the points, okay. Same is true for V2 also, okay guys, clear. So V1 and V2 are the value of potential. ಹಾಗಾದ್ರೆ ಸರ್ಫೇಸಸ್ ಯಾವುದು? ದಿಸ್ ಇಸ್ ಸರ್ಫೇಸ್ 1 ಅಂಡ್ ದಿಸ್ ಇಸ್ ಸರ್ಫೇಸ್ 2. ಈ ಎರಡು ಸರ್ಫೇಸ್ ಈಕ್ವಿ ಪೊಟೆನ್ಷಿಯಲ್. ಅದೇ ರೀತಿ ಒಂದು ಪಾಯಿಂಟ್ ಚಾರ್ಜನ್ನು ತೊಗೊತಾ ಇದ್ದೀನಿ, ಓಕೆ. ಒಂದು ಪಾಯಿಂಟ್ ಚಾರ್ಜನ್ನು ತೊಗೊತಾ ಇದ್ದೀನಿ. ಪಾಯಿಂಟ್ ಚಾರ್ಜಿನ ಸುತ್ತ ಏನಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ರೈಟ್. ಯಾವ ಥರ ಇರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಸಮಥಿಂಗ್ ಲೈಕ್ ದಿಸ್, ರೈಟ್. ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಇರುತ್ತೆ, ಸುತ್ತನೂ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಇನ್ 3 ಡೈಮೆನ್ಷನ್ ಸುತ್ತ ಕೂಡ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ, ರೈಟ್. ಹಾಗಾದರೆ ಇಲ್ಲಿ ಇಮ್ಯಾಜಿನರಿ ಒಂದು ಸ್ಪಿಯರನ್ನು ಡ್ರಾ ಮಾಡಿ, ಸ್ಪೆರಿಕಲ್ ಶೆಲ್ಲನ್ನು ಡ್ರಾ ಮಾಡಿ, ನಾಟ್ ಸ್ಪಿಯರ್, ಒಂದು ಇಮ್ಯಾಜಿನರಿ ಸ್ಪೆರಿಕಲ್ ಶೆಲ್ ಅರೌಂಡ್ ದಟ್ ಪಾಯಿಂಟ್. ಸೋರ್ಸ್ ಚಾರ್ಜ್ ಏನಿದೆ, ಪಾಯಿಂಟ್ ಚಾರ್ಜ್ ಸುತ್ತ ಒಂದು ಇಮ್ಯಾಜಿನರಿ ಸ್ಪೆರಿಕಲ್ ಶೆಲ್ಲನ್ನು ಡ್ರಾ ಮಾಡಿ, ಆ ಸೆಲ್ಲಿನ ಸೆಂಟರ್ ಮತ್ತು ಈ ಪಾಯಿಂಟಿನ ಜೊತೆ ಕೋಯಿನ್ಸೈಡ್ ಆದಾಗ, ಈ ಒಂದು ಸರ್ಫೇಸನ್ನು ನಾವು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತೇಳಿ ಕರಿತೀವಿ, ಓಕೆ. ಸರ್ಫೇಸ್ 1 ಇಸ್ ಈಕ್ವಿ ಪೊಟೆನ್ಷಿಯಲ್. ಅದೇ ರೀತಿ ಸರ್ಫೇಸ್ 2 is also ಈಕ್ವಿ ಪೊಟೆನ್ಷಿಯಲ್. ಸರ್ಫೇಸ್ 2, ಸರ್ಫೇಸ್ 1, ದಿಸ್ ಇಸ್ ಸರ್ಫೇಸ್ 2, ಸರ್ಫೇಸ್ 1, ರೈಟ್. ಸರ್ಫೇಸ್ 1 ಈಸ್ ಈಕ್ವಿ ಪೊಟೆನ್ಷಿಯಲ್. ಎಲ್ಲೇ ಪಾಯಿಂಟ್ ತೊಗೊಂಡ್ರು ಕೂಡ ಸರ್ಫೇಸ್ 1 ಅಲ್ಲಿ ಪೊಟೆನ್ಷಿಯಲ್ ಸೇಮ್, ಎಲ್ಲೇ ಪಾಯಿಂಟ್ ತೊಗೊಂಡ್ರು ಕೂಡ ಸರ್ಫೇಸ್ 2 ಅಲ್ಲಿ ಪೊಟೆನ್ಷಿಯಲ್ ಸೇಮ್, ಕ್ಲಿಯರ್. ಬಟ್ V1 V2 ವ್ಯಾಲ್ಯೂ ಡಿಫರೆಂಟ್ ಇರ್ಬೋದು, ಓಕೆ. ಏನು ಡಿಫರೆಂಟ್ ಇರ್ಬೋದು? ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತೂ ಕೂಡ ಹೈಯರ್ ಪೊಟೆನ್ಷಿಯಲಿಂದ ಲೋವರ್ ಪೊಟೆನ್ಷಿಯಲ್ಗೆ ಮೂವ್ ಆಗುತ್ತೆ, ಸೊ ಇಲ್ಲಿ V1 ಈಸ್ ಗ್ರೇಟರ್ ದ್ಯಾನ್ V2 ಅಂತ ಹೇಳ್ಬೋದು. ಇಲ್ಲಿ V1 ಈಸ್ ಅಗೇನ್ ಗ್ರೇಟರ್ ದ್ಯಾನ್ V2. ಯಾಕಂದರೆ ಇಲ್ಲಿ ಕೂಡ ಪೊಟೆನ್ಷಿಯಲ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಥರ ಮೂವ್ ಆಗ್ತಾ ಇದೆ? ಇಸ್ ಮೂವಿಂಗ್ ಔಟ್ವರ್ಡ್, ಓಕೆ, ಇಸ್ ಮೂವಿಂಗ್ ಔಟ್ವರ್ಡ್. ಸೊ V1 ಈಸ್ ಗ್ರೇಟರ್ ದ್ಯಾನ್ V2. ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಯಾವತ್ತು ಹೈಯರ್ ಪೊಟೆನ್ಷಿಯಲಿಂದ ಲೋವರ್ ಪೊಟೆನ್ಷಿಯಲ್ ಕಡೆ ಮೂವ್ ಆಗತ್ತೆ, ಕರೆಕ್ಟ್, ಓಕೆ. ಇಮ್ಯಾಜಿನರಿಲಿ, ಕ್ಲಿಯರ್. ಹಾಗಾದರೆ ಪ್ರಾಪರ್ಟೀಸ್ ಆಫ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಒಂದ್ಸಲ ನೋಡೋಣ. ಪೊಟೆನ್ಷಿಯಲ್ ಸೇಮ್ ಇತ್ತು ಎಲ್ಲ ಪಾಯಿಂಟ್ಸಲ್ಲಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿರುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿಲ್ ಬಿ ಝೀರೋ, ಬಟ್ ವರ್ಕ್ ಡನ್ನನ್ನು ನಾವು ಯಾವ ಥರ ಡಿಫೈನ್ ಮಾಡ್ತೀವಿ? W is equal to Q into delta V, ರೈಟ್. ಹಾಗಾದರೆ ವರ್ಕ್ ಡನ್ ಏನು? ಝೀರೋ. ಸೊ ಒಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಚಾರ್ಜನ್ನು ಮೂವ್ ಮಾಡ್ತಾ ಇದೆಯಾ ಅಂದರೆ ಯಾವುದೇ ರೀತಿಯ ಎಫರ್ಟ್ ಬೇಡ, ವರ್ಕ್ ಡನ್ ಬೇಡ, ಯಾಕಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ, ಕ್ಲಿಯರ್. ಸೊ ವರ್ಕ್ ಡನ್ ಇಸ್ ಝೀರೋ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅಟ್ ಆಲ್ ದ ಪಾಯಿಂಟ್ಸ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಸೊ ಇಲ್ಲಿ ನೋಡಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಇಲ್ಲಿ ನೋಡಿದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಸರ್ಫೇಸ್. ಇಲ್ಲಿ ಕೂಡ ನೋಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಇಲ್ಲೂ ಕೂಡ ಅಷ್ಟೇ. ಎನಿ ಪಾಯಿಂಟ್ ಒಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಪರ್ಪೆಂಡಿಕ್ಯುಲರ್, ಕ್ಲಿಯರ್, ರೈಟ್. ದಟ್ ಈಸ್ ಯುವರ್ ಸೆಕೆಂಡ್ ಪಾಯಿಂಟ್. ಆ್ಯಂಡ್ ದೇ ಇಂಡಿಕೇಟ್ ದ ಸ್ಟ್ರೆಂತ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆಲ್ರೆಡಿ ಐ ಟೋಲ್ಡ್ ಯು ಎಲೆಕ್ಟ್ರಿಕ್ ಫೀಲ್ಡ್ ಗೋಸ್ ಫ್ರಮ್ ಹೈಯರ್ ಪೊಟೆನ್ಷಿಯಲ್ ಟು ಲೋವರ್ ಪೊಟೆನ್ಷಿಯಲ್, ಕರೆಕ್ಟ್. ಹಾಗಾದರೆ ಎಲ್ಲಿ ಪೊಟೆನ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಇದೆಯೋ ಅದು ರೀಜನ್ ಆಫ್ ಹೈಯರ್ ಎಲೆಕ್ಟ್ರಿಕ್ ಫೀಲ್ಡ್. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಕಡಿಮೆ ಇದೆಯೋ ದಟ್ ಈಸ್ ಅ ರೀಜನ್ ಆಫ್ ಲೋವರ್ ಪೊಟೆನ್ಷಿಯಲ್, ನಾಟ್ ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಇಸ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ರೈಟ್. ಎಲ್ಲಿ ಪೊಟೆನ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಇದೆಯೋ, ರೈಟ್,
ಎಲ್ಲಿ ಪೊಟೆನ್ಷಿಯಲ್ ವ್ಯಾಲ್ಯೂ ಕಡಿಮೆ ಇದೆಯೋ ಅನ್ನೋದು ನಮಗೆ ಗೊತ್ತಾಗುತ್ತೆ ಬೈ ದ ಮೂಮೆಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಇಲ್ಲೂ ಕೂಡ V1 ಈಸ್ ಗ್ರೇಟರ್ ದ್ಯಾನ್ V2. Similarly, fourth point, equipotential surfaces cannot intersect. Alright, cannot intersect. If they intersect anko, if they intersect, they are a single surface. If they intersect, again delta V equal to 0, which means both are single surface. ಇಲ್ಲೇ ನೋಡು, ಈ ಎರಡೂ ಸರ್ಫೇಸ್ ಇಂಟರ್ಸೆಕ್ಟ್ ಆಯಿತು ಅಂದರೆ ಇದ್ರ ನಡುವೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ 0. ಆ ಎರಡನ್ನೂ ಕೂಡ ಒಂದೇ ಸರ್ಫೇಸ್ ಅಂತೇಳಿ ಟ್ರೀಟ್ ಮಾಡಬೇಕಾಗತ್ತೆ. ಕ್ಲಿಯರ್? ಯಾ, ರೈಟ್. ಸೊ ಪ್ರಾಪರ್ಟೀಸ್ ಡನ್. ಇಷ್ಟನ್ನು ನಾವು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲಲ್ಲಿ ಸ್ಟಡಿ ಮಾಡಿದ್ವಿ. ಐ ಟೋಲ್ಡ್ ಯು 10 ಥಿಂಗ್ಸ್. ಐ ವಿಲ್ ಟೆಲ್ ಯು ಎಲ್ಲದನ್ನು ಸಮ್ಮರಿ ಕವರ್ ಮಾಡೋದಕ್ಕೆ. ಐ ಹೋಪ್ ದಟ್ ಈಸ್ ಡನ್. ನಾವು ಕೆಪಾಸಿಟೆನ್ಸನ್ನು ನೋಡ್ತಾ ಹೋಗೋಣ. ಕೆಪಾಸಿಟೆನ್ಸಲ್ಲಿ ಬಿಹೇವಿಯರ್ ಆಫ್ ಕಂಡಕ್ಟರ್ಸ್ ಇನ್ ದ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್. ಯಾಕಂದರೆ ನಮಗೆ ಫಸ್ಟು ಕಂಡಕ್ಟಿಂಗ್ ಶೀಟ್ಸ್ನ ಯೂಸ್ ಮಾಡ್ತೀವಿ ಒಂದು ಕೆಪಾಸಿಟರ್ನ ಬಿಲ್ಡ್ ಮಾಡೋದಕ್ಕೆ. ಅದಕ್ಕೆ ಕಂಡಕ್ಟರ್ ಯಾವ ಥರ ಬಿಹೇವ್ ಮಾಡುತ್ತೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಆಮೇಲೆ ಕೆಪಾಸಿಟರ್ನ ಸ್ಟಡಿ ಮಾಡೋಣ. ಓಕೆ, ಸೊ ಬಿಹೇವಿಯರ್ ಆಫ್ ಕಂಡಕ್ಟರ್ಸ್. ಅದಾದಮೇಲೆ ಈ ಕಂಡಕ್ಟಿಂಗ್ ಶೀಟ್ಸ್ನ ತಗೊಂಡು ರೈಟ್ ಅದರ ನಡುವೆ ಒಂದು ಮೀಡಿಯಮ್ನ ಇಟ್ಟಾಗ ಕೆಪಾಸಿಟೆನ್ಸ್ ವ್ಯಾಲ್ಯೂ ಬದಲಾಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಆ ಮೀಡಿಯಮ್ ಪ್ಲೇಸ್ ಮಾಡ್ತೀವಲ್ಲ ಅದ್ರ ಬಗ್ಗೆನೂ ಕೂಡ ಸ್ಟಡಿ ಮಾಡೋಣ. ಡೈಎಲೆಕ್ಟ್ರಿಕ್ಸ್ ಅದೇ ರೀತಿ. ಇದೆಲ್ಲ ಆದಮೇಲೆ ಎಲೆಕ್ಟ್ರಿಕಲ್ ಕೆಪಾಸಿಟೆನ್ಸ್ ಅಂದರೆ ಏನು, ಒಂದು ಕೆಪಾಸಿಟರ್ ಅಂದರೆ ಏನು, ಕೆಪಾಸಿಟೆನ್ಸ್ ಆಫ್ ಅನ್ ಐಸೋಲೇಟೆಡ್ ಸ್ಪೆರಿಕಲ್ ಕಂಡಕ್ಟರ್. ಅದಾದಮೇಲೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ವಿತ್ ಡೆರಿವೇಷನ್ ಹೇಳ್ತೀನಿ. ಆ್ಯಂಡ್ ಎಫೆಕ್ಟ್ ಆಫ್ ಡೈಎಲೆಕ್ಟ್ರಿಕ್ ಆನ್ ಕೆಪಾಸಿಟೆನ್ಸ್. ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅಥವಾ ಮೀಡಿಯಮನ್ನು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ಸ್ ನಡುವೆ ಇಟ್ಟಾಗ ಅದರ ಎಫೆಕ್ಟ್ ಏನು. ಆಮೇಲೆ ಗ್ರೂಪಿಂಗ್ ಆಫ್ ಕೆಪಾಸಿಟರ್ಸ್, ಎನರ್ಜಿ ಸ್ಟೋರ್ಡ್ ಆ್ಯಂಡ್ ಅಟ್ ದ ಎಂಡ್ ಕಾಮನ್ ಪೊಟೆನ್ಷಿಯಲ್. ಈ 10 ಟಾಪಿಕನ್ನು ಕವರ್ ಮಾಡ್ತೀನಿ. ಸೊ ವಿ ವಿಲ್ ಡಿರೈವ್ ಸಮ್ ಫಾರ್ಮುಲಾಸ್ ವಿಚ್ ಆರ್ ನೀಡೆಡ್, ವೆರಿ ಮಚ್ ನೀಡೆಡ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಕ್ಲಿಯರ್ ಗೈಸ್? ಲೆಟ್ ಅಸ್ ಸ್ಟಾರ್ಟ್ ವಿತ್ ಬಿಹೇವಿಯರ್ ಆಫ್ ಕಂಡಕ್ಟರ್ಸ್. ಓಕೆ, ಸೊ ಫಸ್ಟ್ ಪಾಯಿಂಟ್, ಸೆಕೆಂಡ್ ಪಾಯಿಂಟ್, ಥರ್ಡ್ ಪಾಯಿಂಟ್ ಆ್ಯಂಡ್ ಫೋರ್ತ್ ಪಾಯಿಂಟ್, ಫಿಫ್ತ್ ಪಾಯಿಂಟ್. 5 ಪಾಯಿಂಟ್. ಹೌ ಮೆನಿ I have written? 1 2 3 4 5. ಒಂದು 5 ಪಾಯಿಂಟನ್ನು ಬರೆದಿದ್ದೀನಿ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಎವ್ರಿ ಟೈಮ್ ಇಂಪಾರ್ಟೆಂಟ್ ಪಾಯಿಂಟ್ ಅಬೌಟ್ ಕಂಡಕ್ಟರ್ಸ್ ಅಂದರೆ ಏನೂ ಗೊತ್ತಿಲ್ಲ ಅಂದರೆ ಜಸ್ಟ್ ಯು ಹ್ಯಾವ್ ಟು ರಿಮೆಂಬರ್ ಅಟ್ಲೀಸ್ಟ್ ದಿಸ್. ಇದು ಗೊತ್ತಿಲ್ಲ ಅಂದರೆ ಇಟ್ ಈಸ್ ನಾಟ್ ಜಸ್ಟಿಫೈಯಬಲ್. ಕಂಡಕ್ಟರ್ಸ್ ಅಂದರೆ net electric field intensity inside the conductor 0. okay, electric field intensity inside the conductor 0 ಇರುತ್ತೆ. ಅದಾದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಜಸ್ಟ್ ಔಟ್ಸೈಡ್, ಸೇಮ್ ಆಸ್ ಪ್ರೀವಿಯಸ್ ಕೇಸ್. ಚಾರ್ಜ್ ಕಂಡಕ್ಟರ್ ಇಸ್ ಪರ್ಪೆಂಡಿಕ್ಯುಲರ್ ಅಂದರೆ ಅರ್ಥ E is perpendicular to the surface. ಓಕೆ, E is perpendicular to the surface ಅಂತೇಳಿ ಬರೆಯಬಹುದು. ಫಾರ್ ಅ ಕಂಡಕ್ಟರ್ is perpendicular to the surface. ಒಂದು ಕಂಡಕ್ಟರ್ ಇದೆ ಅಂದರೆ ದಿಸ್ ಇಸ್ ಅ ಕಂಡಕ್ಟರ್. E is equal to 0 inside and just outside the surface. So E is perpendicular to the surface. ಸರ್ಫೇಸ್ ಯಾವುದು ಇಲ್ಲಿ? ದಿಸ್ ಇಸ್ ದ ಸರ್ಫೇಸ್. ಅದೇ ರೀತಿ ಇಲ್ಲಿ ಈ ಪಾಯಿಂಟಲ್ಲಿ ದಿಸ್ ಇಸ್ E is perpendicular to the surface. ಓಕೆ, ಹಾಗಾದರೆ ಇಲ್ಲಿ ಸರ್ಫೇಸ್ ಏನು? This is the surface. Clear guys? Right? Yeah. Third point, charge given to the conductor lies on the surface of the conductor. Sir, ಹಾಗಾದರೆ ಒಂದಿಷ್ಟು ಚಾರ್ಜ್ Q ಅನ್ನು ಕೊಟ್ಟೆ ಈ ಕಂಡಕ್ಟರ್ಗೆ ಅಂದರೆ, ಸೊ ಇಫ್ ಐ ಗಿವ್ ಸಮ್ Q ಚಾರ್ಜ್, ರೈಟ್, ಇಫ್ ಐ ಗಿವ್ ಸಮ್ Q ಚಾರ್ಜ್, ಆಲ್ ದಿಸ್ Q ಚಾರ್ಜ್ ಪ್ಲಸ್ Q, ಸೊ ವಿಲ್ ಸಿಟ್ ಆನ್ ದ surface of the conductor. Okay, surface of the conductor. So this will come on the surface of the conductor, distributes like this. ಈ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ.
ಓಕೆ, ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಸೊ ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಬಿಕಮ್ಸ್ ಝೀರೋ ಆಗಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಝೀರೋ ಆಗಬೇಕು, ಔಟ್ಸೈಡ್ ಪರ್ಪೆಂಡಿಕ್ಯುಲರ್ ಆಗಿ ತುಂಬ ಸ್ಮಾರ್ಟಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಏನೇ ಚಾರ್ಜ್ ಕೊಟ್ಟರು ಸರ್ಫೇಸ್ ಮೇಲೆ ಬರುತ್ತೆ. ಬರೀ ಬರೋದಷ್ಟೇ ಅಲ್ಲ, ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡನ್ನು ಝೀರೋ ಮಾಡುತ್ತೆ, ಹೊರಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಸರ್ಫೇಸ್ಗೆ ಪರ್ಪೆಂಡಿಕ್ಯುಲರ್ ಮಾಡುತ್ತೆ. ಇಷ್ಟೆಲ್ಲ ಕಾಂಪ್ಲಿಕೇಶನ್ ಮಾಡಿಕೊಂಡು ಒಂದು ಕಂಡಕ್ಟರ್ ಕೊಟ್ಟಿರೋ ಚಾರ್ಜನ್ನು ಯಾವುದೇ ರೀತಿ ಯುದ್ಧ ಮಾಡದೆ ಡಿಸೈಡ್ ಮಾಡ್ಕೊಳ್ಳುತ್ತೆ. ಕ್ಲಿಯರ್? ರೈಟ್. ಸೊ ಸರ್ಫೇಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಮೇ ಬಿ ಡಿಫ್ರೆಂಟ್. ಐ ಟೋಲ್ಡ್ ಯು, ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಝೀರೋ ಆಗಬೇಕಂದ್ರೆ ನೀನು ಹೇಳ್ದಂಗೆ ಕಂಡಕ್ಟರ್ ಡಿಸ್ಟ್ರಿಬ್ಯೂಟ್ ಆಗಲ್ಲ ಚಾರ್ಜು. ಅದಕ್ಕೆ ಯಾವ ಥರ ಬೇಕೋ ಆ ಥರ ಚಾರ್ಜನ್ನು ಸರ್ಫೇಸ್ ಮೇಲೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳುತ್ತೆ. ಒಂದೇ ಒಂದು ನಿಯಮ, ಒಂದೇ ಒಂದು ಗಾಡ್ ಗಿವನ್ ರೂಲ್ ಏನು, ಈ ಇನ್ಸೈಡ್ ಮೀ ಶುಡ್ ಬಿ ಝೀರೋ. ದಟ್ ಈಸ್ ದ ಸೋಲ್ ಪ್ರಿನ್ಸಿಪಲ್ ಆಫ್ ಕಂಡಕ್ಟರ್. ಓಕೆ, ಅಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಕಾನ್ಸ್ಟೆಂಟ್ ಫಾರ್ ದ ಹೋಲ್ ಕಂಡಕ್ಟರ್. ಬಟ್ ನಮಗೆ ಕೊಟ್ಟಿರೋ ಫ್ರೀಡಮ್ ಏನು, ಕಂಡಕ್ಟರ್ ಹಸ್ ಗಿವನ್ ಯು ದ ಫ್ರೀಡಮ್ ಟು ಮೂವ್ ಅ ಚಾರ್ಜ್ ಫ್ರಮ್ ಎನಿ ಪಾಯಿಂಟ್ ಇನ್ಸೈಡ್ ಮೀ ವಿತೌಟ್ ಡೂಯಿಂಗ್ ಅ ಸಿಂಗಲ್ ಎಕ್ಸ್ಪೆಂಡಿಚರ್ ಆಫ್ ವರ್ಕ್. ಏನೂ ಕೆಲಸ ಮಾಡಿದೆ, ಏನೂ ವರ್ಕ್ ಡನ್ ಮಾಡಿದೆ, ಯು ಕ್ಯಾನ್ ಮೂವ್ ಅ ಚಾರ್ಜ್ ಇನ್ಸೈಡ್ ದ ಕಂಡಕ್ಟರ್. ದಟ್ ಈಸ್ ದ ಬ್ಯೂಟಿಫುಲ್ ಗಿಫ್ಟ್. We have been using so much out of that beautiful gift, but conductor has its own restrictions. Okay, ಚಾರ್ಜನ್ನು ಮೂವ್ ಮಾಡು, ಏನೇ ವರ್ಕ್ ಮಾಡಿದೆ, ಬಟ್ ನನಗೆ ಯಾವ ಥರ ಚಾರ್ಜನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಹೇಳ್ಬೇಡ. ಐ ವಿಲ್ ಡೂ ದಟ್. ಸೊ ದಟ್ ಈಸ್ ದ ಜಾಬ್ ಆಫ್ ಅ ಕಂಡಕ್ಟರ್. ಕರೆಕ್ಟ್? ಸೊ ಅದಾದಮೇಲೆ ಡೈಎಲೆಕ್ಟ್ರಿಕ್ಸ್, ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಮತ್ತು ನಾನ್ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂತೇಳಿ ಕ್ಲಾಸಿಫೈ ಮಾಡಿದ್ವಿ. ರೈಟ್? ಸೊ ಪೋಲಾರ್ ಡೈಎಲೆಕ್ಟ್ರಿಕ್ಸ್ ಅಂದರೆ ಏನು ಡಿಫೈನ್ ಮಾಡಿದ್ವಿ, ಇಲ್ಲಿ ಸೆಂಟರ್ ಆಫ್ ಪಾಸಿಟಿವ್ ಚಾರ್ಜ್ ಅಂಡ್ ಸೆಂಟರ್ ಆಫ್ ನೆಗೆಟಿವ್ ಚಾರ್ಜ್ ದೇ ಆರ್ ಡಿಸ್ಟಿಂಕ್ಟ್. ಓಕೆ, ದೇ ಆರ್ ನಾಟ್ ಸೇಮ್. ಅದಕ್ಕೆ ಸೆಂಟರ್ ಆಫ್ ಪಾಸಿಟಿವ್ ಅಂಡ್ ಸೆಂಟರ್ ಆಫ್ ನೆಗೆಟಿವ್ ಆರ್ ಡಿಸ್ಟೆಂಟ್. ಇಲ್ಲಿ ನಾನ್ ಪೋಲಾರ್ ಮಾಲಿಕ್ಯೂಲಲ್ಲಿ ಸೆಂಟರ್ ಆಫ್ ಪಾಸಿಟಿವ್ ಅಂಡ್ ಸೆಂಟರ್ ಆಫ್ ನೆಗೆಟಿವ್ ದೇ ಡಿಡ್ ಓವರ್ಲ್ಯಾಪ್ ಆಯಿತು, ಅದಕ್ಕೆ ದೇ ಆರ್ ಸೇಮ್. ಸೊ ಇಲ್ಲಿ ಸಪರೇಷನ್ ಇರೋದ್ರಿಂದ they have permanent dipole moment. Okay, so they have permanent dipole moment, which is P is equal to 2a times q. But illi when I place this in electric field, ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಸ್ಟ್ರೆಚ್ ಆಗುತ್ತೆ ಅಲ್ವಾ. ಸೊ ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಇಟ್ಟಾಗ ಪಾಸಿಟಿವ್ ಚಾರ್ಜ್ ಈ ಕಡೆ ಬರುತ್ತೆ, ನೆಗೆಟಿವ್ ಚಾರ್ಜ್ ಈ ಕಡೆ ಬರುತ್ತೆ. ರೈಟ್? ಇನ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಿಸ್ ಈಸ್ ಇನ್ ದ ಪ್ರೆಸೆನ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಆಗ ಇಟ್ ಹ್ಯಾಸ್ ಡೈಪೋಲ್ ಮೂಮೆಂಟ್. ದಿಸ್ ಈಸ್ ವಾಟ್? P is equal to 2a times q. ದಿಸ್ ಈಸ್ ಟೆಂಪರರಿ. ಅರ್ಥ ಏನು, ನಾನು ಎಲೆಕ್ಟ್ರಿಕ್ ಫೀಲ್ಡನ್ನು ತೆಗೆದ್ರೆ if E is equal to 0, P is equal to 0. ಯಾಕಂದರೆ ವಾಪಸ್ ಬರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಎತ್ತಿದ ತಕ್ಷಣ ಅವು ವಾಪಸ್ ಬರುತ್ತೆ. ಇಲ್ಲಿ ಇವಂಗಲ್ಲ, ದೇ ಆರ್ ಪರ್ಮನೆಂಟ್. ನನಗೆ ನನ್ನದೇ ಆದ ಡೈಪೋಲ್ ಇದೆಯಪ್ಪ, ದಟ್ ಈಸ್ ದ ಪೋಲಾರ್ ಡೈಎಲೆಕ್ಟ್ರಿಕ್ಸ್. ಎಕ್ಸಾಂಪಲ್ HCl H2O ಆ್ಯಂಡ್ NH3. ಸಿಮಿಲರ್ಲಿ ಇಲ್ಲಿ H2N2O2. ಕ್ಲಿಯರ್ ಗಾಯ್ಸ್? ಎಸ್, ಸಿಂಪಲ್. ಡಿಫರೆನ್ಸ್ ಇಸ್ ಕ್ಲಿಯರ್. ರೈಟ್? ಅದಾದಮೇಲೆ ಕೆಪಾಸಿಟೆನ್ಸ್, ಎಲೆಕ್ಟ್ರಿಕಲ್ ಕೆಪಾಸಿಟೆನ್ಸ್ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ವಿ. ಎಲೆಕ್ಟ್ರಿಕಲ್ ಕೆಪಾಸಿಟೆನ್ಸ್ ಅಂದರೆ ದ ಮೆಷರ್ ಆಫ್ ಎಬಿಲಿಟಿ ಆಫ್ ಅ ಕಂಡಕ್ಟರ್ ಟು ಸ್ಟೋರ್ ಚಾರ್ಜ್. ಒಂದು ಕಂಡಕ್ಟರ್ಗೆ ಕೊಟ್ಟಿರೋ ಚಾರ್ಜ್ ಎಲ್ಲಿ ಬರುತ್ತೆ, ಸರ್ಫೇಸ್ ಮೇಲೆ ಬರುತ್ತೆ. ಬಟ್ ಎಷ್ಟು ಚಾರ್ಜನ್ನು ಸ್ಟೋರ್ ಮಾಡುತ್ತೆ, ಎಷ್ಟು ಎನರ್ಜಿನ ಸ್ಟೋರ್ ಮಾಡುತ್ತೆ, ಅದರ ಎಬಿಲಿಟಿನ ನಾವೇನಂತ ಹೇಳಿ ಕರಿತೀವಿ, ಕೆಪಾಸಿಟೆನ್ಸ್ ಅಂತೇಳಿ ಕರಿತೀವಿ. ರೈಟ್? ಒಂದು ಕಂಡಕ್ಟರ್ ಇದೆ, ಒಂದು ಕಂಡಕ್ಟರ್ಗೆ ಸೊ ನಾನು ಇದರ ಪೊಟೆನ್ಷಿಯಲನ್ನು ಇನ್ಕ್ರೀಸ್ ಮಾಡಿದರೆ, ರೈಟ್, ಇದರ ಪೊಟೆನ್ಷಿಯಲ್ನ ಇನ್ಕ್ರೀಸ್ ಮಾಡಿದರೆ ಸೊ ಏನಾಗುತ್ತೆ, ಇದರ ಚಾರ್ಜ್ ಇನ್ಕ್ರೀಸ್ ಆಗುತ್ತೆ, Q. ರೈಟ್? Q on the surface will increase. ರೈಟ್? ಅಥವಾ ಈ Qನ ಇನ್ಕ್ರೀಸ್ ಮಾಡಿದ್ರೆ
ಪೊಟೆನ್ಷಿಯಲ್ ಆಫ್ ದ ಕಂಡಕ್ಟರ್ ಇನ್ಕ್ರೀಸ್ ಆಗುತ್ತೆ. ರೈಟ್, ಕ್ಲಿಯರ್, ರೈಟ್, ಯು ಅಗ್ರಿ ವಿತ್ ದಟ್. ಸೊ ಹಾಗಾದರೆ Q is proportional to what? V. Right, what is V? Is potential or potential difference. Right, potential or potential difference. Potential difference ಅನ್ನು potential ಅಂತ ಹೇಳ್ತೀನಿ ಯಾವಾಗ ಸೆಕೆಂಡ್ ಪಾಯಿಂಟ್ ಏನಿದೆ ಇಲ್ಲಿ ಈ VA minus VB ಲಿ if this VB is equal to 0 ಆದಾಗ this potential is nothing but potential difference. ಅದು ಕನ್ಫ್ಯೂಷನ್ ಇರಬಾರ್ದು. ಓಕೆ, ಸೊ ಹಾಗಾದರೆ ಇಲ್ಲಿ ಸೊ ಈ Q is equal to potential difference ಅಂತಾನೆ ಬರೆದ್ಬಿಡೋಣ. ಓಕೆ, VA minus VB. ರೈಟ್, ಈ VA minus VB ನ now I am writing it as V. What is V? V is potential difference. ಸಿಂಪಲ್ ಥಿಂಗ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆಗ್ತಾ ಇರ್ತಾರೆ, ಬಟ್ ಆಸ್ ಅ ಟೀಚರ್ ವಿ ನೀಡ್ ಟು ಕ್ಲಾರಿಫೈ ದಟ್. ಓಕೆ, ದಿಸ್ ಇಸ್ VA. ಹಾಗಾದರೆ ಈ ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟನ್ನು ತೆಗೆದು ಪ್ರೊಪೋರ್ಷನಾಲಿಟಿ ಸಿಂಬಲನ್ನು ತೆಗೆದು ಕಾನ್ಸ್ಟೆಂಟನ್ನು ಹಾಕಿದರೆ ದಟ್ ಈಸ್ ಸಿ. ಈ ಸಿನ ಯಾವ ಥರ ಡಿಫೈನ್ ಮಾಡ್ಬೋದು? Q/V. ಎಷ್ಟು ಚಾರ್ಜನ್ನು ತಗೊಳತ್ತೆ ಇನ್ ಅ ಗಿವನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಒಂದು ಪೊಟೆನ್ಷಿಯಲ್ ಡಿಫ್ರೆನ್ಸಲ್ಲಿ ಕಂಡಕ್ಟರ್ ಎಷ್ಟು ಚಾರ್ಜನ್ನು ಹೋಲ್ಡ್ ಮಾಡೋ ಶಕ್ತಿ ಹೊಂದಿದೆ, ದಟ್ ಈಸ್ ಕೆಪಾಸಿಟೆನ್ಸ್. ರೈಟ್, ಸೊ ದಿಸ್ ಈಸ್ ಕೆಪಾಸಿಟೆನ್ಸ್. ಕ್ಲಿಯರ್? ಚಾರ್ಜ್ ಪರ್ ಗಿವನ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ವಾಟ್ ಈಸ್ ಕೆಪಾಸಿಟೆನ್ಸ್? C is equal to charge per potential difference. ಓಕೆ, ಚಾರ್ಜ್ ಪರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಹಾಗಾದರೆ ಇದರ ಯೂನಿಟ್ ಏನು? ಚಾರ್ಜ್ Q/V. ಸೊ ಹಾಗಾದರೆ SI ಯೂನಿಟನ್ನು ನಾವು ನಿಮಗೆಲ್ಲ ಗೊತ್ತಿದೆ ಆಲ್ರೆಡಿ. SI ಯೂನಿಟ್ ಇಸ್ ಫ್ಯಾರಡ್. ಬಟ್ ಇನ್ ಪ್ರಾಕ್ಟಿಕಲ್ ಫ್ಯಾರಡ್ ದೊಡ್ಡದು ಯೂನಿಟ್ ಅಂತ ಹೇಳ್ಬಿಟ್ಟು ನಾವೇನಂತ ಬಳಸ್ತೀವಿ ಇನ್ ಪ್ರಾಕ್ಟಿಕಲ್? ಮೈಕ್ರೋ ಫ್ಯಾರಡ್, ನ್ಯಾನೋ ಫ್ಯಾರಡ್, ಪಿಕೋ ಫ್ಯಾರಡ್ ಅಂತೇಳ್ಬಿಟ್ಟು ಸ್ಮಾಲರ್ ಯೂನಿಟ್ಸ್ ಆಫ್ ಕೆಪಾಸಿಟೆನ್ಸ್ನ ಯೂಸ್ ಮಾಡ್ತೀವಿ. ಓಕೆ, ಪಿಕೋ ಅಂದ್ರೇನು? 10⁻⁻12. ನ್ಯಾನೋ ಅಂದರೆ 10⁻⁻9. ಮೈಕ್ರೋ ಅಂದರೆ 10⁻⁻6. ಕ್ಲಿಯರ್? ಎಸ್. ಹಾಗಾದರೆ ಕೆಪಾಸಿಟೆನ್ಸ್ ಅಂದರೆ ಏನು ಅಂತ ಗೊತ್ತಾಯ್ತು. ಆದರೆ ಕೆಪಾಸಿಟರ್ ಅಂದರೆ ಏನು? ಕೆಪಾಸಿಟೆನ್ಸ್ ಇಸ್ ಅ ಪ್ರಾಪರ್ಟಿ, ಕೆಪಾಸಿಟರ್ ಇಸ್ ಅ ಡಿವೈಸ್ ಅಲ್ವಾ? ಹಾಗಾದರೆ ಆ ಕೆಪಾಸಿಟರ್ನ ಯಾವ ಥರ ಕನ್ಸ್ಟ್ರಕ್ಟ್ ಮಾಡೋದು, ಅಲ್ಲಿ ಏನು ಥಿಯರಿ ಇದ್ದಾನೆ ಅನ್ನೋದನ್ನು ಹೇಳ್ತೀನಿ. ಸೊ ಕೆಪಾಸಿಟರ್ ಇಸ್ ಅ ಅರೇಂಜ್ಮೆಂಟ್ ಆಫ್ ಕಂಡಕ್ಟಿಂಗ್ ಶೀಟ್ಸ್ ಟು ಸ್ಟೋರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಎನರ್ಜಿ. ಎರಡು ಕಂಡಕ್ಟಿಂಗ್ ಶೀಟ್ಸನ್ನು ತೊಗೊತೀವಿ, ಅದು ಎಷ್ಟು ಎನರ್ಜಿನ ಸ್ಟೋರ್ ಮಾಡುತ್ತೋ ಅದನ್ನು ಕೆಪಾಸಿಟೆನ್ಸ್ ಅಂತ ಕರಿತೀವಿ. ಎಬಿಲಿಟಿ ಟು ಸ್ಟೋರ್ ಎನರ್ಜಿನ ಕೆಪಾಸಿಟೆನ್ಸ್ ಅಂತ ಹೇಳಿ ಕರಿತೀವಿ, ಅಥವಾ ಎಬಿಲಿಟಿ ಟು ಸ್ಟೋರ್ ಚಾರ್ಜನ್ನು ಕೆಪಾಸಿಟೆನ್ಸ್ ಅಂತ ಹೇಳಿ ಕರಿತೀವಿ. ಆದರೆ ಕೆಪಾಸಿಟರ್ ಈಸ್ ಅ ಅರೇಂಜ್ಮೆಂಟ್. ಏನು ಅರೇಂಜ್ಮೆಂಟ್? ಇಟ್ಸ್ ಅನ್ ಅರೇಂಜ್ಮೆಂಟ್ ಆಫ್ ಕಂಡಕ್ಟಿಂಗ್ ಶೀಟ್ಸ್. ಇಲ್ಲಿ ಫಸ್ಟ್ ಒಂದು ಕಂಡಕ್ಟಿಂಗ್ ಶೀಟ್ನ ತೊಗೊತಾ ಇದ್ದೀನಿ, +Q ಐಸೋಲೇಟೆಡ್, ಎಲ್ಲೋ ಒಂದು ಕಡೆ ಇದೆ +Q. ಆ ಕೇಸಲ್ಲಿ ಎರಡೂ ಸೈಡಲ್ಲಿ ಅಬ್ಸರ್ವ್ ಮಾಡಬೇಕಲ್ಲಿ Q/2 ಈ ಸೈಡ್, Q/2 ಈ ಸೈಡ್ ಚಾರ್ಜ್ ಈಕ್ವಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಕರೆಕ್ಟ್? ಇನ್ನೊಂದು -Qನ, ಎಲ್ಲೋ ಇರೋ ಒಂದು -Qನ ಶೀಟನ್ನು ನೋಡ್ತಾ ಇದ್ದೀನಿ. ಈ ಕಡೆ -Q/2, ಈ ಕಡೆ -Q/2. ರೈಟ್, ಇವು ಐಸೋಲೇಟೆಡ್ ಇದ್ದಾಗ ಈ ಎರಡೂ ಶೀಟನ್ನು ವೆನ್ ಐ ಬ್ರಿಂಗ್ ದೆಮ್ ಕ್ಲೋಸರ್, when we bring who? ಈ ಐಸೋಲೇಟೆಡ್ ಚಾರ್ಜ್ ಶೀಟನ್ನು when we bring them closer. ಸೊ ಆಗ ಏನಾಗತ್ತೆ ಅಂದರೆ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಗಮನ ಕೊಡಬೇಕು ಸ್ಟೂಡೆಂಟ್ಸ್. ಸಿ ಇಲ್ಲಿ, ಸೊ +Q ಇದ್ದಿದ್ದು ಎಲ್ಲ +Q ಚಾರ್ಜ್ ಈ ಸೈಡಲ್ಲಿ ಬರುತ್ತೆ. ಓಕೆ, ದ ಎಂಟೈರ್ +Q ವಿಲ್ ಕಮ್ ಆನ್ ಇನ್ನರ್ ಸೈಡ್. ಔಟರ್ ಸೈಡಿಗೆ ಏನಿರುತ್ತೆ? 0, ಏನೂ ಸಿಗಲ್ಲ. ಈ ಇನ್ನರ್ ಸೈಡಿಗೆ ಏನು ಸಿಕ್ತು? +Q. ಸೊ ಇಲ್ಲಿ ಏನಾಗುತ್ತೆ? ಇನ್ನರ್ ಸೈಡಿಗೆ -Q ಸಿಗುತ್ತೆ. ಕೊಟ್ಟಿರೋ ಎಲ್ಲ ಚಾರ್ಜು ಕೂಡ ಮೈನಸ್ ಇನ್ನರ್ ಸೈಡಿಗೆ ಬರುತ್ತೆ. ಔಟರ್ ಸೈಡಿಗೆ ಏನು ಸಿಕ್ತು? ಏನೂ ಇಲ್ಲ, ಮಣ್ಣು ಇಲ್ಲ, ಸಿಕ್ಕಲ್ಲ, ಏನೂ ಚಾರ್ಜ್ ಸಿಕ್ಕಲ್ಲ. ದಿಸ್ ಇಸ್ ದ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಕರೆಕ್ಟ್?
ಸೊ ಹಾಗಾದರೆ ಈ ಎರಡೂ ಪ್ಲೇಟ್ಸ್ಗಳ ನಡುವೆ ಇರೋ ಡಿಸ್ಟೆನ್ಸನ್ನ ಡಿ ಮತ್ತು ಈ ಸ್ಕ್ವಯರ್ ಪ್ಲೇಟ್ ಏರಿಯಾನ ಎ ಅಂತೇಳಿ ಬರಿತಾ ಇದ್ದೀನಿ. ಬೋತ್ ದ ಸೈಡ್ಸ್ ಈ ಎರಡೂ ಪ್ಲೇಟ್ಸಿನ ಏರಿಯಾ ಏನಿದೆ ಎ ಇದೆ. ಓಕೆ, ಸೊ ಇಲ್ಲಿ ನಿಮಗೆ ನಾನು ಏನು ಕನ್ವಿನ್ಸ್ ಮಾಡಬೇಕಪ್ಪ ಅಂದರೆ ರೀಜನ್ 1 ಲೆಫ್ಟ್ ಸೈಡ್, ರೀಜನ್ 2 ರೈಟ್ ಸೈಡ್ ಮತ್ತು ರೀಜನ್ 3 ಮಿಡಲ್ ಆಫ್ ದ ಶೀಟ್ಸ್, ರೈಟ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಯಾವುದೇ ಒಂದು ಪಾಯಿಂಟ್ ತಗೊಂಡ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅಂತೇಳಿ ನಿಮ್ಗೆ ಹೇಳಬೇಕು. ಸೊ ಇಲ್ಲಿ ಒಂದು ಪಾಯಿಂಟ್ ತೊಗೊತಾ ಇದ್ದೀನಿ ರೀಜನ್ 1ಅಲ್ಲಿ. ಬಿಕಾಸ್ ಆಫ್ ಪ್ಲಸ್ ಶೀಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿದೆ? ಈ ಡೈರೆಕ್ಷನಲ್ಲಿದೆ, ಇ ಪ್ಲಸ್. ಸೊ ಬಿಕಾಸ್ ಆಫ್ ಮೈನಸ್ ಶೀಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿದೆ? ಈ ಡೈರೆಕ್ಷನಲ್ಲಿದೆ, ಇ. ಸಿನ್ಸ್ ಡಿ ಈಸ್ ವೆರಿ ಸ್ಮಾಲ್, ಅಂದರೆ ಎರಡು ಶೀಟ್ಸನ್ನು ತುಂಬ ಹತ್ರಕ್ಕೆ ಇಡ್ತಾ ಇದ್ದೀವಿ, ಸೊ ಇಲ್ಲಿ ಡಿ ಈಸ್ ದಿಸ್ ಡಿ, ಇಲ್ಲಿ ದಿಸ್ ಡಿ ಈಸ್ ವೆರಿ ಸ್ಮಾಲ್. ಸೊ ಡಿ ಈಸ್ ವೆರಿ ಸ್ಮಾಲ್ ಅಂದರೆ, ಸೊ ಹಾಗಾದರೆ ಇ ಬಿಕಮ್ಸ್ 0. ಯಾಕಂದರೆ ಮ್ಯಾಗ್ನಿಟ್ಯೂಡ್ ಇ ಪ್ಲಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಇ ಮೈನಸ್ ಅಪ್ರಾಕ್ಸಿಮೇಟ್ಲಿ. ಸೊ ದಿಸ್ ಈಸ್ ಔಟ್ಸೈಡ್ 0. ಸಿಮಿಲರ್ಲಿ ಈ ಸೈಡಲ್ಲೂ ಕೂಡ ಬಿಕಾಸ್ ಆಫ್ ಪ್ಲಸ್ ಶೀಟ್ ಯಾವ ಕಡೆ ಇದೆ? ಇ ಪ್ಲಸ್ ಈ ಡೈರೆಕ್ಷನಲ್ಲಿದೆ, ಮೈನಸ್ ಈ ಡೈರೆಕ್ಷನಲ್ಲಿದೆ. ಸೊ ಇ ಈಕ್ವಲ್ ಟು 0, ಯಾಕಂದರೆ ಸೇಮ್ ರೀಸನ್ ಇ ಪ್ಲಸ್ ಈಕ್ವಲ್ ಟು ಇ ಮೈನಸ್ ಇನ್ ಮ್ಯಾಗ್ನಿಟ್ಯೂಡ್. ಓಕೆ ಗೈಸ್, ಆ್ಯಂಡ್ ಡೈರೆಕ್ಷನ್ ವೈಸ್ ಅಪೋಸಿಟ್, ಸೊ ಕ್ಯಾನ್ಸಲ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಏನಾಯಿತು? ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ಇಲ್ಲಿ ಬರಿತಾ ಇದ್ದೀನಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಇ ಇನ್ region 1 and 2 is 0. E in region 1 and 2 is what? 0. But observe ಮಾಡಬೇಕು, in the middle, in between the sheets region ಅಲ್ಲಿ E ನ observe ಮಾಡಿದ್ರೆ because of sheet 1 which is E plus ಇದೇ ಡೈರೆಕ್ಷನ್ ಅಲ್ಲಿ ಇದೆ, E ಮೈನಸ್ ಇಂದ ಕೂಡ ಅದೇ ಡೈರೆಕ್ಷನ್ ಅಲ್ಲಿ ಇದೆ, ರೈಟ್. ಸೊ in region 3 E is going to be ಏನು? E plus plus E minus, ಯಾಕಂದರೆ ಎರಡೂ ಕೂಡ ಒಂದೇ ಡೈರೆಕ್ಷನಲ್ಲಿದೆ. ಸೊ E plus ಅಂದ್ರೆ ಏನು? ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸಲ್ಲಿ ನಾವು ಆಲ್ರೆಡಿ ಡಿರೈವ್ ಮಾಡಿದ್ದೀವಿ, ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್. ಹಾಗಾದರೆ ನಿಜ ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. ಸೊ E in region 3 is ಏನಂತ ಬಂತು? ಸಿಗ್ಮಾ ಬೈ ಎಪ್ಸಿಲಾನ್ ನಾಟ್. This stores energy. ಸೊ ಎನರ್ಜಿ, ಒಂದು ಕೆಪಾಸಿಟರ್ಸ್ನ ಎನರ್ಜಿ ಎಲ್ಲಿರುತ್ತೆ? ಈ ರೀಜನಲ್ಲಿ ಇರುತ್ತೆ. ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನಾನ್ ಝೀರೋ ಆಗಿರೋದ್ರಿಂದ, ಕರೆಕ್ಟ್. ಎಲೆಕ್ಟ್ರಿಕ್ ಫೀಲ್ಡ್ ನಾನ್ ಝೀರೋ ಆಗಿರೋದ್ರಿಂದ ಎನರ್ಜಿ ಆಫ್ ದ ಕೆಪಾಸಿಟರ್ ಎಲ್ಲಿದೆ? ಇನ್ ಬಿಟ್ವೀನ್ ದ ಪ್ಲೇಟ್ಸ್ ಇದೆ. ಔಟ್ಸೈಡಲ್ಲಿ ಯಾಕಿಲ್ಲ? ಎಲೆಕ್ಟ್ರಿಕ್ ಫೀಲ್ಡ್ 0 ಆಗಿದೆ. ಹೆಂಗೆ? ಜಸ್ಟ್ ನಾವು ಪ್ರೂವ್ ಮಾಡಿದ್ವಿ, ಕರೆಕ್ಟ್, ರೈಟ್. ಯಾ, ಕ್ಲಿಯರ್. ಹಾಗಾದರೆ ದಟ್ ಈಸ್ ಹೌ ಅ ಕೆಪಾಸಿಟರ್ ಇಸ್ ಪ್ಲೇಸ್ಡ್. ಅದರ ಕೆಪಾಸಿಟೆನ್ಸ್ನ ಡಿರೈವ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸ್ಪೆರಿಕಲ್ ಕಂಡಕ್ಟರ್ನ ಕೆಪಾಸಿಟೆನ್ಸ್ ಯಾವ ಥರ ಹೇಳಬಹುದು ಅನ್ನೋದನ್ನು ನೋಡೋಣ. ನಮ್ಮ ಹತ್ರ ಒಂದು ಸ್ಪೆರಿಕಲ್ ಕಂಡಕ್ಟರ್ ಇದೆ, ರೇಡಿಯಸ್, ಅದರ ರೇಡಿಯಸ್ ಈಸ್ ಆರ್, ದಿಸ್ ರೇಡಿಯಸ್ ಈಸ್ ಆರ್. ಸೊ ಇಲ್ಲಿ ಚಾರ್ಜ್ ಕ್ಯೂ ಇಸ್ ಪ್ಲೇಸ್ಡ್ ಅಟ್ ಓ. ಈ ಒಂದು ಓ ಪಾಯಿಂಟಲ್ಲಿ ಏನು ಮಾಡ್ತಾ ಇದ್ದೀನಿ? ಒಂದು ಪ್ಲಸ್ ಕ್ಯೂ ಚಾರ್ಜನ್ನು ಐ ಆಮ್ ಪ್ಲೇಸಿಂಗ್. ಓಕೆ, ಒಂದು ಪ್ಲಸ್ ಕ್ಯೂ ಚಾರ್ಜನ್ನು ವಿ ಆರ್ ಪ್ಲೇಸಿಂಗ್. ಬಿಕಾಸ್ ಆಫ್ ದಿಸ್ ಪ್ಲಸ್ ಕ್ಯೂ, ಸೊ ಏನಾಗುತ್ತೆ? ದ ಚಾರ್ಜಸ್ ಗಿವನ್ ಟು ದ ಕಂಡಕ್ಟರ್, ವೇರ್ ವಿಲ್ ಇಟ್ ಕಮ್? ಇಟ್ ವಿಲ್ come on the surface, right? So charges will come on the surface. ಯಾಕಂದರೆ ಇದು ಕಂಡಕ್ಟರ್ ಅಪ್ಪ. ಚಾರ್ಜಸ್ ಗಿವನ್ ಟು ಇಟ್ ವಿಲ್ ಕಮ್ ಆನ್ ದ ಸರ್ಫೇಸ್, ರೈಟ್. ಸೊ ಹಾಗಾದರೆ ಸರ್ಫೇಸಲ್ಲಿ ಇರೋ ಚಾರ್ಜಿಂದ ಆನ್ ದ ಸರ್ಫೇಸ್ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಇಸ್ ವಿ ಅಂತೇಳಿ ಕರಿತಾ ಇದ್ದೀನಿ. ಹಾಗಾದರೆ ಆ ವಿನ ನಾವು ಏನಂತ ಬರಿಬೋದು?
potential on the surface, right? Potential on the surface is KQ by R. KQ by R ಅಥವಾ ಈ K ನ ನಾವು ಸ್ಪ್ಲಿಟ್ ಮಾಡಿದ್ರೆ 1/4πε0 into Q by R. ಓಕೆ, ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಆನ್ ದ ಸರ್ಫೇಸ್. ಓಕೆ, ಯಾಕಂದ್ರೆ ಪೊಟೆನ್ಷಿಯಲ್ on the surface because of a sphere can be considered as potential because of a point charge. ಯಾಕಂದ್ರೆ point is on the surface. So ಈ sphere ಅನ್ನ ಒಂದು ಸ್ಮಾಲ್ ಚಾರ್ಜ್ ಆಗಿ we can consider. That is the assumption, right? ಹಾಗಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, v is equal to what? v is equal to 1/4πε0 into q by r. ಸೊ ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಈ 4πε0r ನ ಈ ಕಡೆ ಕಳಿಸ್ತಾ ಇದ್ದೀನಿ. 4πε0r ವಿಚ್ ಇಸ್ ಈಕ್ವಲ್ ಟು q by v. v ನ ಕೆಳಗಡೆ ತರ್ತಾ ಇದ್ದೀನಿ. ಬಟ್ q by v is equal to ಏನಪ್ಪ? q by v is capacitance, correct? Therefore c becomes 4πε0r. ಒಂದು ಸ್ಪೆರಿಕಲ್ ಕಂಡಕ್ಟರ್ನ ಕೆಪಾಸಿಟೆನ್ಸ್ ಯಾವ ಥರ ಬರಿಬೋದು? 4πε0r. ಕ್ಲಿಯರ್? ಸೊ ಒಂದು ಸ್ಪೆರಿಕಲ್ ಕಂಡಕ್ಟರ್ನ ಕೆಪಾಸಿಟೆನ್ಸ್ ಎಕ್ಸ್ಪ್ರೆಷನ್ನ ಯು ನೀಡ್ ಟು ರಿಮೆಂಬರ್. ಯಾವ ಥರ ಡಿರೈವ್ ಮಾಡೋದು ನೋಬಡಿ ವಿಲ್ ಕೇರ್, ಬಟ್ ನಿನಗೆ ಕಾನ್ಸೆಪ್ಚುಯಲಿ ಗೊತ್ತಿರಬೇಕು, ರೈಟ್? ಸೊ ಕ್ಲಿಯರ್? ಹಾಗಾದರೆ ನೆಕ್ಸ್ಟ್ ಕೆಪಾಸಿಟೆನ್ಸ್, ನಿಮ್ಮ ಫೇವ್ರೇಟ್, ನಿಮ್ಮ ಎಕ್ಸಾಮಿನ ಫೇವ್ರೇಟ್, ವಿಚ್ ಇಸ್ ಕೆಪಾಸಿಟೆನ್ಸ್ ಆಫ್ ಅ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಡಿರೈವೇಷನ್ ಇಸ್ ವೆರಿ ಸಿಂಪಲ್. ಐ ಟೆಲ್ ಯು ಹೌ ಟು ರಿಮೆಂಬರ್ ಇನ್ ಜಸ್ಟ್ 30 seconds. ಓಕೆ, 30 secondsಲ್ಲಿ ಯಾವ ಥರ ನೆನ್ಪಿಟ್ಕೊಳ್ಳೋದು ಹೇಳ್ತೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ರೀಜನ್ ಬರೀ ಆಲ್ರೆಡಿ ಡಿರೈವ್ ಮಾಡಿದ್ವಿ, σ/ε0. ಪೊಟೆನ್ಷಿಯಲ್ ಎಕ್ಸ್ಪ್ರೆಷನ್ಗೆ ಈಕ್ವೇಟ್ ಮಾಡು. ಎಲೆಕ್ಟ್ರಿಕ್ ಫೀಲ್ಡನ್ನು ಯಾವ ಥರ ಡಿಫೈನ್ ಮಾಡ್ತೀವಿ? v/d. ಅಷ್ಟನ್ನು ಹಾಕಿ ಈ ಎರಡನ್ನ ಈಕ್ವೇಟ್ ಮಾಡಿ ಮ್ಯಾಥ್ ಮಾಡಿದರೆ, ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಿನಗೆ ಕೆಪಾಸಿಟೆನ್ಸ್ ಬಂದೋಯ್ತು, ರೈಟ್? ಯಾವ ಥರ ಮಾಡೋದು ಅಂತೇಳಿ ಮಾಡಿ ತೋರಿಸ್ತಾನೆ, ರೈಟ್? ಯು ಹ್ಯಾವ್ 2 ಶೀಟ್ಸ್, +q -q. ಕೊಟ್ಟಿರೋ ಚಾರ್ಜ್ ಎಲ್ಲ ಇನ್ನರ್ ಸೈಡಲ್ಲಿ ಬರುತ್ತೆ, ಅದು ಗೊತ್ತಿದೆ ಆಲ್ರೆಡಿ. +q ಇಲ್ಲಿರುತ್ತೆ, -q ಇಲ್ಲಿರುತ್ತೆ, ಔಟ್ಸೈಡ್ 0. ಸೊ ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ ಇನ್ ದ ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್ ಏನು? σ/ε0. ಎಲ್ಲಿಂದ ಎಲ್ಲಿಗೆ? ಪ್ಲಸ್ಸಿಂದ ಮೈನಸ್ ಕಡೆಗೆ, ಪ್ಲಸ್ಸಿಂದ ಮೈನಸ್ ಕಡೆಗೆ, ಕರೆಕ್ಟ್? ಸೊ ಕ್ಲಿಯರ್ ಗೈಸ್? ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಇಸ್ d and area of plate is equal to a. One side area is a. ಸೊ ಹಾಗಾದರೆ ಈನ ನಾವು ಏನಂತ ಬರೆದ್ವಿ? σ/ε0 ಅಂಡ್ ಈನ ಯೂಸಿಂಗ್ ಪೊಟೆನ್ಷಿಯಲ್ ನಾವು ಏನಂತ ಬರೆದ್ವಿ? v/d. v by potential difference. See, we know that expression, right? So dv by dx, potential difference by distance. But magnitude ne nodta idya andre, just magnitude na nodta idya andre, so you can just write dv by dx. Clear? So what is this? So this terminal is v plus, this terminal ಇದು v minus. ಸೊ ಇಲ್ಲಿ v plus minus v minus ಅನ್ನು ನಾನು ಏನಂತ ಬರಿತಾ ಇದ್ದೀನಿ? v, ಈ ಡಿಫರೆನ್ಸ್ ಅನ್ನ v ಅಂತ ಬರಿತಾ ಇದ್ದೀನಿ. ಅಂಡ್ ಡೆಲ್ಟಾ ಎಕ್ಸ್ ಏನಿದೆ? d. ಓಕೆ ಗೈಸ್, v by d. ಕ್ಲಿಯರ್? e is equal to v by d and e is equal to σ/ε0. ಈ ಎರಡನ್ನ ಈಕ್ವೇಟ್ ಮಾಡ್ತೀನಿ. σ/ε0 ಈಕ್ವಲ್ ಟು v by d. ಬಟ್ ಸಿಗ್ಮಾನ ಯಾವ ಥರ ಬರಿಬೋದು? ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸಿಗ್ಮಾ ಇಸ್ ಈಕ್ವಲ್ ಟು ಹೌ? ಚಾರ್ಜ್ ಪರ್ ಏರಿಯಾ, q by a. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. q by a ಸಿಗ್ಮಾ ಜಾಗದಲ್ಲಿ ε0 v by d. ಸೊ ε0 ಏನು ಆ ಕಡೆ ಗಳಿಸ್ತಾ ಇದ್ದೀನಿ, v ನ ಕೆಳಗಡೆ ತರ್ತಾ ಇದ್ದೀನಿ, ವಿಚ್ ಇಸ್ ಇಂಪ್ಲೈಸ್ q by v equal to ε0 a by d. ಬಟ್ q by v ಅಂದರೆ ಏನು? ಡೆಫಿನೇಷನ್ ನಮಗೆ ಆಲ್ರೆಡಿ ಗೊತ್ತು. q by v is equal to c, ಕರೆಕ್ಟ್? ದೇರ್ ಫೋರ್
C is equal to what? Epsilon naught A by D. Expression for capacitance of a parallel plate capacitor. ಯಾವಾಗ the distance is D, area is A, and region between the plates is air. This is what? This is region between them is air. Region between them is air or vacuum. Clear? ಇದು ಬದಲಾಗತ್ತೆ ನಾವು ಒಂದು ಡೈಎಲೆಕ್ಟ್ರಿಕ್ ಅನ್ನ ಪ್ಲೇಸ್ ಮಾಡಿದಾಗ. ಒಂದು ಇನ್ಸ್ಟೆಡ್ ಆಫ್ ಈ ಎರಡು ಶೀಟ್ ಇದೆ, ಎರಡು ಶೀಟ್ ನಡುವೆ ಮತ್ಯಾವುದೋ ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅನ್ನ ತಂದು ಇಟ್ಟಾಗ ಅದರ ಕೆಪಾಸಿಟೆನ್ಸ್ ಏನಾಗತ್ತೆ? ಬದಲಾಗುತ್ತೆ. ಇನ್ಫ್ಯಾಕ್ಟ್ ಕೆಪಾಸಿಟೆನ್ಸ್ will increase. Capacitance will increase. Insertion of dielectric reduces the net electric field. Electric field ಅನ್ನ reduce ಮಾಡುತ್ತೆ. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನು ನೋಡೋದಾದ್ರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಓಕೆ is E minus E by K. Previously E ಇತ್ತು, K is what? The dielectric constant, which is equal to epsilon r of this medium. So this is dielectric slab. ಅದರ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K ಅಥವಾ ಎಪ್ಸಿಲನ್ ಆರ್ ಇದೆ, ಥಿಕ್ನೆಸ್ ಏನಿದೆ T ಇದೆ. ಎರಡು ಶೀಟ್ಗಳ ನಡುವೆ ನಾವು ಇದನ್ನು ಪ್ಲೇಸ್ ಮಾಡಿದಾಗ ಕೆಪಾಸಿಟೆನ್ಸ್ ವಿಲ್ ಇನ್ಕ್ರೀಸ್. ಎಲೆಕ್ಟ್ರಿಕ್ ಫೀಲ್ಡ್ net electric field will decrease. and electric field decrease ಆಗ್ತಾ ಇದೆ ಅಂದ್ರೆ potential will also decrease ಅಥವಾ potential difference will decrease. ಸೊ ಈ ಕೇಸಲ್ಲಿ ಕೆಪಾಸಿಟೆನ್ಸ್ನ ರಿಲೇಷನ್ಶಿಪ್ ಏನಪ್ಪ ಅಂದರೆ ಎಪ್ಸಿಲಾನ್ ನಾಟ್ ಎ ಬೈ ಡಿ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ ಅಂತೇಳಿ ನಾವು ಬರಿಬೋದು. ಓಕೆ ಗಾಯ್ಸ್, ಈ ಎಕ್ಸ್ಪ್ರೆಷನ್ನ ಟ್ರೈ ಟು ರಿಮೆಂಬರ್ ದಿಸ್. ಎಪ್ಸಿಲಾನ್ ನಾಟ್ ಎ ಡಿವೈಡೆಡ್ ಬೈ ಡಿ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ. ಇಲ್ಲಿ ಇಫ್ ಡಿ ಇಸ್ ಈಕ್ವಲ್ ಟು ಟಿ ಆಯಿತು ಅಂದರೆ ಈ ಫಸ್ಟ್ ಟೂ ಟರ್ಮ್ಸ್ ಡಿನಾಮಿನೇಟರಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಇನ್ ದಟ್ ಕೇಸ್ ಸಿ ಬಿಕಮ್ಸ್ ಎಪ್ಸಿಲಾನ್ ನಾಟ್ ಕೆ ಎ ಬೈ ಡಿ ಅಥವಾ ಆರ್ ಎಪ್ಸಿಲಾನ್ ಆರ್ ಎ ಬೈ ಡಿ. ಓಕೆ, ದಿಸ್ ಇಸ್ ದ ಥಿಂಗ್, ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಈ ಸ್ಲ್ಯಾಬಿನ ಥಿಕ್ನೆಸ್ ಟಿ ಬದಲು ಕಂಪ್ಲೀಟ್ ಡಿ ಇತ್ತು ಅಂದರೆ ಅವಾಗ ಕೆಪಾಸಿಟೆನ್ಸ್ ಏನಿರುತ್ತೆ? ಎಪ್ಸಿಲಾನ್ ಆರ್ ಎ ಬೈ ಡಿ. ಕ್ಲಿಯರ್? ದಿಸ್ ಇಸ್ ಕ್ಲಿಯರ್. ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಇಡೋದ್ರಿಂದ ಏನಾಗುತ್ತೆ? ಕೆಪಾಸಿಟೆನ್ಸ್ ಜಾಸ್ತಿ ಆಗುತ್ತೆ ಅಂಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಪೊಟೆನ್ಷಿಯಲ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ರೈಟ್? ಪೊಟೆನ್ಷಿಯಲ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಕ್ಲಿಯರ್? ಎಸ್. ಸೊ ಹಾಗಾದರೆ ಗ್ರೂಪಿಂಗ್ ಆಫ್ ಕೆಪಾಸಿಟರ್ಸ್, ಒಂದು ಕೆಪಾಸಿಟರ್ ಬಗ್ಗೆ ಅರ್ಥ ಆಯಿತು. ಸೊ ಗ್ರೂಪಿಂಗ್ ಆಫ್ ಕೆಪಾಸಿಟರ್ಸ್ನ ನೋಡೋಣ ಕ್ವಿಕ್ ಆಗಿ. ಸೀರೀಸ್ ಅಂದರೆ ಒಂದ್ರೆ ನೆಕ್ಸ್ಟ್ ಲೆಫ್ಟ್ ಟು ರೈಟ್. ಸೊ ಇಲ್ಲಿ ಕೆಪಾಸಿಟೆನ್ಸ್ C1 C2 C3ನ ಕನೆಕ್ಟ್ ಮಾಡಿದ್ವಿ ಸೀರೀಸಲ್ಲಿ. ಸೊ ಇದರ ಪೊಟೆನ್ಷಿಯಲ್ V1 ಇದೆ. ಪೊಟೆನ್ಷಿಯಲ್ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹೇಳ್ತಾ ಇರೋದು ನಾನಿಲ್ಲಿ. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ V2 ಇದೆ. ಸೊ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ V3 ಇದೆ. ಓಕೆ ಗೈಸ್, ಕ್ಲಿಯರ್? ಸೊ ಈ ಒಂದು ಕಾಂಬಿನೇಷನನ್ನು ಒಂದು ಈಕ್ವಲೆಂಟ್ ಜಸ್ಟ್ ಒಂದೇ ಒಂದು ಕೆಪಾಸಿಟರಿಂದ ರಿಪ್ಲೇಸ್ ಮಾಡ್ತಾ ಇದ್ದೀನಿ, ಅದನ್ನು ಸೀಕ್ವಲೆಂಟ್ ಹೇಳ್ತಿದ್ದೀನಿ. ಆ್ಯಂಡ್ ಇದನ್ನು ವೋಲ್ಟೇಜನ್ನು ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ವಿ ಅಂತೇಳಿ ಬರಿತಾ ಇದ್ದೀನಿ. ಓಕೆ ಗಾಯ್ಸ್, ಕ್ಲಿಯರ್? ರೈಟ್? ಎಸ್. ಸೊ ಇಲ್ಲಿ ದ potential difference in this case V
is equal to V is equal to, see, if this is V and this is 0, right? So ಇಲ್ಲೂ ಕೂಡ potential difference V ಇರಬೇಕು, 0 ಇರಬೇಕು, right? So ಹಾಗಾದರೆ V is nothing but V1 plus V2 plus V3, right? ಹಾಗಾದರೆ V ನ ಏನಂತ ಬರಿಬೋದು? Q is equal to CV. ಹಾಗಾದರೆ V is equal to Q divided by C equivalent. ಇಲ್ಲಿ Q1 divided by C1. If the charge on this one is Q1, okay, charge on this one is Q2 and charge on this one is Q3. Q1, Q2, Q3 charge, but ಕೆಪಾಸಿಟರ್ಗೆ ಒಂದು ಸೈಡು ಪ್ಲಸ್ ಇರುತ್ತೆ, ಇನ್ನೊಂದು ಸೈಡ್ ಮೈನಸ್ ಇರುತ್ತೆ. ಅದ್ರ ಬಗ್ಗೆ ನಾನು ವರಿ ಮಾಡ್ತಾ ಇಲ್ಲ, ಜಸ್ಟ್ Q1, Q2, Q3 ಅರ್ಥ, ಪ್ಲಸ್ Q1 ಮೈನಸ್ Q1 ಪ್ಲಸ್ Q2 ಮೈನಸ್ Q2 ಪ್ಲಸ್ Q3 ಮೈನಸ್ Q3, ಕ್ಲಿಯರ್? ಸೊ ಅಷ್ಟೇ ಬರಿತಾ ಇದ್ದೀನಿ. ಪ್ಲಸ್ Q2 by C2 plus Q3 by C3. But in series ಏನಿರುತ್ತೆ, Q is same. In series, charge flowing, series ಅಲ್ಲಿರೋದ್ರಿಂದ charge flowing through each of the capacitor is the same. So ಅದಕ್ಕೋಸ್ಕರ Q is equal to Q1 equal to Q2 equal to Q3. ಅದಕ್ಕೋಸ್ಕರ ನಾವು ಇಲ್ಲಿ 1 by C equivalent ಅನ್ನು 1 by C1 plus 1 by C2 plus 1 by C3 ಅಂತೇಳಿ ಬರೆಯಬಹುದು. ದಿಸ್ ಈಸ್ ಸೀರೀಸ್. ಇನ್ನೂ ಒಂದು 4 ಇತ್ತು ಅಂದರೆ ಇನ್ನೂ ಒಂದು 4 ರೆಸಿಪ್ರೋಕಲ್, ರೈಟ್? ಬಟ್ ಇನ್ ಜನರಲ್ ಯಾವ ಥರ ಬರಿಬೋದು? ಇನ್ ಜನರಲ್ 1 by C equivalent is equal to summation of 1 by CI, I going from 1 to n. So this is in general. ಇದನ್ನು ನಾವು ಜನರಲ್ ಆಗಿ ಬರಿಬೋದು. ಅದೇ ರೀತಿ ಪ್ಯಾರಲಲ್ಗೆ ನೋಡೋದಾದರೆ C1, C2, C3. ಸೊ ಇಲ್ಲಿ ದಿಸ್ ಚಾರ್ಜ್ Q1, Q2, Q3. ಸೊ ಇದನ್ನು ನಾವು ಸಿ ಈಕ್ವಲೆಂಟಿಂದ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಿದೆ, V 0 ಇದೆ. ಇಲ್ಲೂ ಕೂಡ ಪೊಟೆನ್ಷಿಯಲ್ ಡಿಫರೆನ್ಸ್ V 0 ಇದೆ, ರೈಟ್? ರೀಪ್ಲೇಸ್ ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲಿ ಟೋಟಲ್ ಚಾರ್ಜ್ ಆನ್ ದಿಸ್ ಒನ್ ಇಸ್ Q. ಓಕೆ, ಸೊ ಈ ಕೇಸಲ್ಲಿ ಪೊಟೆನ್ಷಿಯಲ್ ಆನ್ ಆಲ್ ಆಫ್ ದೆಮ್ ಇಸ್ ಸೇಮ್. ಇದರ ಪೊಟೆನ್ಷಿಯಲ್ V, ಪೊಟೆನ್ಷಿಯಲ್ ಡಿಫರೆನ್ಸ್, ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ V, ದಿಸ್ ಇಸ್ V, ದಿಸ್ ಇಸ್ V, ಆ್ಯಂಡ್ ಇದು ಕೂಡ V. ಯಾಕಂದರೆ ಎಲ್ಲ ಪಾಯಿಂಟ್ಸ್, ಲೆಫ್ಟ್ ಟರ್ಮಿನಲ್ ಮತ್ತು ರೈಟ್ ಟರ್ಮಿನಲ್ ಎಲ್ಲ ಕೂಡ ಸೇಮ್ ಪಾಯಿಂಟ್ಸ್ ನಡುವೆ ಇದೆ, ಅದಕ್ಕೋಸ್ಕರ. ಬಟ್ ಚಾರ್ಜನ್ನು Q1 ಪ್ಲಸ್ Q2 ಪ್ಲಸ್ Q3 ಅಂತೇಳಿ ಬರಿಬೋದು. Q is equal to C equivalent into V, C equivalent into V. Q1 ಅನ್ನು C1 into V1 ಪ್ಲಸ್, ರೈಟ್, C2 into V2 ಪ್ಲಸ್ C3 into V3. ಬಟ್ V1, V2, V3 ಏನು ಆಲ್ ಆರ್ ಸೇಮ್ ಆಸ್ V. ಅದಕ್ಕೆ V1, V2, V3ನ V ಅಂತೇಳಿ ಬರಿತಾ ಇದ್ದೀನಿ. ಸೊ ಹಾಗಾದರೆ C equivalent is simply C1 plus C2 plus C3. ಇನ್ ಜನರಲ್ C equivalent ಅನ್ನು ಏನಂತ ಬರಿಬೋದು? summation of CI from 1 to n. Correct guys? Clear? Yes. Right. Okay, done. But if there are n capacitors ಇತ್ತು ಅಂದರೆ, n capacitors in series ಇತ್ತು ಅಂದರೆ, n capacitors in series ಇತ್ತು ಅಂದರೆ ನಾವು C equivalentನ C, right? If there are n capacitors in series ಅಲ್ಲಿ n equal capacitance, n equal capacitance ಇತ್ತು ಅಂದರೆ C equivalentನ ಯಾವ ಥರ ಬರಿಬೋದು? C by n ಅಂತ ಬರಿಬೋದು. ಪ್ಯಾರಲಲ್ಲಿ n ಈಕ್ವಲ್ ಕೆಪಾಸಿಟೆನ್ಸಸ್ ಇತ್ತು ಅಂದರೆ, n ಈಕ್ವಲ್ ಕೆಪಾಸಿಟೆನ್ಸ್ ಇತ್ತು ಅಂದರೆ, ಸೊ ಈ ಕೇಸಲ್ಲಿ C ಈಕ್ವಲೆಂಟ್ನ n ಇಂಟು C ಅಂತೇಳಿ ಬರಿಬೋದು. ಇಲ್ಲಿ ಕೆಪಾಸಿಟೆನ್ಸ್ ಏನು? ಪ್ರತಿಯೊಂದರ ಕೆಪಾಸಿಟೆನ್ಸ್ C. ಸೊ ದಿಸ್ ಇಸ್
ರೈಟ್. ಸಿ ಇಲ್ಲಿಯೂ ಕೂಡ ವಾಟ್ ಆರ್ ವಿ ಡೂಯಿಂಗ್, ರೈಟ್, ಸಿ ಆ ಕೇಸಲ್ಲಿ. ಬಟ್ ಎರಡು ಕೆಪಾಸಿಟೆನ್ಸ್ ಪ್ಯಾರಲಲ್ಲಿ, ಸೊ ಜಸ್ಟ್ ಎರಡು ಕೆಪಾಸಿಟೆನ್ಸ್ ಇತ್ತು ಅಂದರೆ ಇನ್ ಕೇಸ್ ಆಫ್ C1 and C2, C equivalent is C1 plus C2. ಇಲ್ಲಿ in case of C1 and C2, just in case that C equivalent ನ ರೆಸಿಪ್ರೋಕಲ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಈ ಫಾರ್ಮುಲಾನ ರಿಮೆಂಬರ್, ಯು ಹ್ಯಾವ್ ಟು ರಿಮೆಂಬರ್ C1 C2 divided by C1 plus C2. Okay, clear guys? Yes, right. This is for your series and parallel, right? ಹಾಗಾದ್ರೆ energy stored in capacitor, there are small two things we are done. So energy stored in capacitors, ಯಾವ ಥರ ಹೇಳ್ಬೋದು ಅಂದರೆ, ಸೊ ಇಲ್ಲಿ ಇನಿಷಿಯಲಿ 0 ಚಾರ್ಜ್ ಇತ್ತು, ಅದನ್ನು ಒಂದು ಫೈನಲ್ ಚಾರ್ಜ್ ಕ್ಯೂಗೆ ಚಾರ್ಜ್ ಮಾಡ್ತಾ ಇದ್ದೀನಿ, ಕ್ಯೂ ಮೈನಸ್ ಕ್ಯೂಗೆ. ಯಾವುದರಿಂದ? ಒಂದು ಸೋರ್ಸ್ ಆಫ್ ಚಾರ್ಜಿಂದ ಚಾರ್ಜ್ ಮಾಡ್ತಾ ಇದ್ದೀನಿ ಅಂದರೆ, ಸೊ at time t charge on capacitor be small q. ಓಕೆ, ಚಾರ್ಜ್ ಆನ್ ಕೆಪಾಸಿಟರ್ ಬಿ ಸ್ಮಾಲ್ ಕ್ಯೂ. ಒಂದಿಷ್ಟು ಚಾರ್ಜ್ ಮಾಡಿದೆ, ಎಷ್ಟೋ ಒಂದು ಚಾರ್ಜ್ ಆಯ್ತು, ಇವಾಗ ಕ್ಯೂ ಮೈನಸ್ ಕ್ಯೂ ಇದೆ, ರೈಟ್. ಅಟ್ ಟೈಮ್ ಟಿ ದಿಸ್ ಇಸ್ ಅಟ್ ಟೈಮ್ 0, this is at final, right? This is at final, right? So to add dq charge, ಇವಾಗ ಮತ್ತಷ್ಟು dq ಚಾರ್ಜನ್ನು ಆ್ಯಡ್ ಮಾಡಬೇಕು ಅಂದರೆ ಏನಾಗಬೇಕು? dq ಅಷ್ಟು ಎಲೆಕ್ಟ್ರಾನ್ ಶೀಟನ್ನು ಬಿಡಬೇಕು, ರೈಟ್. ಟು ಆ್ಯಡ್ dq ಚಾರ್ಜ್ ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಇಸ್ ನೀಡೆಡ್. ಯಾರು ಮಾಡ್ತಾರೆ ಈ ಕೆಲಸನ? ಕನೆಕ್ಟ್ ಮಾಡಿರೋ ಸೋರ್ಸ್ ಆಫ್ ಚಾರ್ಜ್ ಬ್ಯಾಟ್ರಿ ಮಾಡುತ್ತೆ. ಸ್ಮಾಲ್ ಅಮೌಂಟ್ ಆಫ್ ವರ್ಕ್ ಈಸ್ ನೀಡೆಡ್. ಹೂ ಡಸ್ ಇಟ್? ಬ್ಯಾಟ್ರಿ. ಹಾಗಾದರೆ ಆ ಸ್ಮಾಲ್ ವರ್ಕ್ ಡನ್ ಅನ್ನು ಯಾವ ಥರ ಬರಿಬೋದು? DW, ಐ ಟೋಲ್ಡ್ ಯು, ಚಾರ್ಜ್ ಟೈಮ್ಸ್ ಪೊಟೆನ್ಷಿಯಲ್. ಸೊ ಟೋಟಲ್ ವರ್ಕ್ ಡನ್ನನ್ನು ಕಂಡುಹಿಡಿಬೇಕು ಅಂದರೆ, ಇಂಟಿಗ್ರೇಟ್ ಮಾಡು. ಇಂಟಿಗ್ರೇಟ್ W, ರೈಟ್. ಇಂಟಿಗ್ರೇಷನ್ ಆಫ್ DW ಇಸ್ ನಥಿಂಗ್ ಬಟ್ W, ಟೋಟಲ್ ವರ್ಕ್ ಡನ್. ಬಟ್ ಎಲ್ಲಿಂದ ಎಲ್ಲಿಗೆ? 0 ಇಂದ Q ತನಕ ಚಾರ್ಜ್ ಮಾಡ್ತಾ ಇದ್ದೀನಿ, ರೈಟ್. ಸೊ DQ ಇಂಟು V. ಬಟ್ V ಅಂದರೆ ಏನು? ಬಟ್ ಇಲ್ಲಿ ನಮಗೆ V ಅಂದರೆ ಏನು? V ಇಸ್ ಈಕ್ವಲ್ ಟು, ಸೊ ಇಲ್ಲಿ ಕ್ಯೂನ ಚಾರ್ಜ್ ಮಾಡಿದಾಗ, ಇನ್ ದಿಸ್ ಕೇಸ್ ಕ್ಯೂನ ಚಾರ್ಜ್ ಮಾಡಿದಾಗ ಇದರ ಪೊಟೆನ್ಷಿಯಲ್ V ಇತ್ತು ಅಂದರೆ ವಿನ ನಾವು Q/C ಅಂತೇಳಿ ಕರಿಬೋದು. ಕೆಪಾಸಿಟೆನ್ಸ್ C ಇದ್ದಾಗ. ಸೊ ಅದನ್ನು ಇಲ್ಲಿ ರಿಪ್ಲೇಸ್ ಮಾಡ್ತಾ ಇದ್ದೀನಿ, 0 ಟು Q/C ಇಂಟು DQ. ಸೊ ಇದನ್ನು ಇಂಟಿಗ್ರೇಟ್ ಮಾಡಿ ನಾವು ಲಿಮಿಟನ್ನು ಸಬ್ಸ್ಟಿಟ್ಯೂಟ್ ಮಾಡಿದರೆ ವರ್ಕ್ ಡನ್ ಈಸ್ ಗೋಯಿಂಗ್ ಟು ಬಿ Q²/2C. ಸೊ ಇದನ್ನು ನಾವು ಇನ್ನೂ ಸಿಂಪಲ್ ಆಗಿ ಬರೆಯೋದಾದರೆ ಅದರ್ ಫಾರ್ಮ್ಯಾಟಲ್ಲಿ CV²/2 ಆರ್ QV/2. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಗೈಸ್. ವರ್ಕ್ ಡನ್ನಿಗೆ ಬರ್ತಕ್ಕಂಥ ಎಕ್ಸ್ಪ್ರೆಷನ್ ಯು ನೀಡ್ ಟು ರಿಮೆಂಬರ್ ದಿಸ್. ಇಂಟಿಗ್ರೇಷನ್ ಮಾಡಿದೆ, DWನ ಬರ್ಕೊಂಡೆ, ಸ್ಮಾಲ್ ವರ್ಕ್ ಡನ್ನನ್ನು ಬರ್ಕೊಂಡೆ, ಅದನ್ನು ಟೋಟಲ್ ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಇಂಟಿಗ್ರೇಷನ್ ಮಾಡಿದೆ. ಎಲ್ಲಿಂದ? 0 ಇಂದ ಕ್ಯಾಪಿಟಲ್ Q ತನಕ. ಯಾಕಂದರೆ ನಾವು ಚಾರ್ಜ್ ಮಾಡಿದ್ದು 0 ಇಂದ ಕ್ಯಾಪಿಟಲ್ Q ತನಕ. ಇಂಟರ್ಮೀಡಿಯೇಟಲ್ಲಿ ಒಂದು ಕೇಸನ್ನು ಅಸ್ಯೂಮ್ ಮಾಡಿಕೊಂಡು ಸ್ವಲ್ಪ ಚಾರ್ಜ್ ಆ್ಯಡ್ ಮಾಡೋಕ್ಕೆ ಎಷ್ಟು ವರ್ಕ್ ಡನ್ ಆಯಿತು ಅಂತೇಳಿ ತಗೊಂಡು ಇಂಟಿಗ್ರೇಟ್ ಮಾಡಿದೆ, ರೈಟ್. ದಟ್ ಈಸ್ ಹೌ ಯು ಡೂ. ಸೊ ಸಿಮಿಲರ್ಲಿ ಲಾಸ್ಟ್ ಟಾಪಿಕ್, ಕಾಮನ್ ಪೊಟೆನ್ಷಿಯಲ್ ವೆನ್ 2 ಕೆಪಾಸಿಟರ್ಸ್ ಆರ್ ಕನೆಕ್ಟೆಡ್. 2 ಕೆಪಾಸಿಟರ್, ಒಂದರ ಚಾರ್ಜ್ Q1 ಇದೆ, ಇನ್ನೊಂದರ ಚಾರ್ಜ್ Q2 ಇದೆ. ಒಂದರ ಕೆಪಾಸಿಟೆನ್ಸ್ C1 ಇದೆ, ಇದರ ಕೆಪಾಸಿಟೆನ್ಸ್ C2 ಇದೆ. ಪೊಟೆನ್ಷಿಯಲ್ ಡಿಫರೆನ್ಸ್ V1 ಇದೆ, ಪೊಟೆನ್ಷಿಯಲ್ ಡಿಫರೆನ್ಸ್
V2 ಇದೆ, ರೈಟ್. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ V2 ಇದೆ. ಸೊ ಈ ಎರಡನ್ನ ಇನಿಷಿಯಲಿ ಕನೆಕ್ಟ್ ಮಾಡಿದಾಗ ಏನಾಗತ್ತೆ, ದೇ ರೀಚ್ ಕಾಮನ್ ಪೊಟೆನ್ಷಿಯಲ್. ಯಾವುದೇ ಒಂದು ಆಬ್ಜೆಕ್ಟ್, ಎರಡು ಆಬ್ಜೆಕ್ಟ್ ಕನೆಕ್ಟ್ ಆಯಿತು ಅಂದರೆ ಚಾರ್ಜ್ ಫ್ಲೋ ಮಾಡೋದ್ರ ಮುಖಾಂತರ ದೇ ರೀಚ್ ಕಾಮನ್ ಪೊಟೆನ್ಷಿಯಲ್, ರೈಟ್. ಆ ಕಾಮನ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡೋದು, ಇದರ ಬೇಸಿಸ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದರೆ ದಿಸ್ ಕಾನ್ಸೆಪ್ಟ್ ಹ್ಯಾಸ್ ಟು ಬಿ ಕ್ಲಿಯರ್. ಸೊ ಬಟ್ ಪೊಟೆನ್ಷಿಯಲ್ ಚೇಂಜ್ ಆಗಲಿ, ಚಾರ್ಜ್ ಫ್ಲೋ ಆಗಲಿ, ಏನೇ ಬದಲಾಗಲಿ, ಕನ್ಸರ್ವೇಷನ್ ಆಫ್ ಚಾರ್ಜ್, ಈ ಎರಡು ಸಪ್ರೇಟಾಗಿ ಕನೆಕ್ಟ್ ಆಗಿದೆ ಅಂದರೆ ಎಕ್ಸ್ಟ್ರಾ ಯಾರೂ ಚಾರ್ಜ್ ತೊಗೊಳಕ್ಕೆ ಸಾಧ್ಯ ಇಲ್ಲ, ಯಾರೂ ಚಾರ್ಜ್ ಆ್ಯಡ್ ಮಾಡೋಕ್ಕೆ ಸಾಧ್ಯ ಇಲ್ಲ, ರೈಟ್. ಸೊ ಹಾಗಾದರೆ ಇನಿಷಿಯಲಿ ಇದ್ದಂಥ ಚಾರ್ಜ್ Q1 ಪ್ಲಸ್ Q2 ಈಕ್ವಲ್ ಟು Q1 ಡ್ಯಾಶ್ ಪ್ಲಸ್ Q2 ಡ್ಯಾಶ್, ರೈಟ್. ವಾಟ್ ಈಸ್ ದಿಸ್? ಚಾರ್ಜ್ ಕನ್ಸರ್ವೇಷನ್. ಸೊ ಹಾಗಾದರೆ Q1 ಏನಂತ ಬರಿಬೋದು? C1 V1, Q2 C2 V2, Q1 ಡ್ಯಾಶನ್ನು ಕೆಪಾಸಿಟೆನ್ಸ್ ಇಸ್ ದ ಮಟೀರಿಯಲ್ ಪ್ರಾಪರ್ಟಿ, ರೈಟ್. ಚಾರ್ಜ್ ಜಾಸ್ತಿ ಮಾಡೋದ್ರಿಂದ, ಪೊಟೆನ್ಷಿಯಲ್ ಜಾಸ್ತಿ ಮಾಡೋದ್ರಿಂದ ಕೆಪಾಸಿಟೆನ್ಸ್ ಬದಲಾಗಲ್ಲ. ಕೆಪಾಸಿಟೆನ್ಸ್ ಮೇಲೆ ಚಾರ್ಜ್ ಪೊಟೆನ್ಷಿಯಲ್ ಡಿಪೆಂಡ್ ಆಗಿರೋದು, ಓಕೆ. ಸೊ ಹಾಗಾದರೆ ಕೆಪಾಸಿಟೆನ್ಸ್ ಬದಲಾಗಲ್ಲ, ವಿಲ್ ಸ್ಟಿಲ್ ಬಿ C1, ಬಟ್ ಪೊಟೆನ್ಷಿಯಲ್ ಏನಾಗಿದೆ? V ಕಾಮನ್ VC. ಇದರ ಪೊಟೆನ್ಷಿಯಲ್ ಏನು? V ಕಾಮನ್ VC. ಈ ಎರಡರ ಪೊಟೆನ್ಷಿಯಲ್ ಸೇಮ್, ದೀಸ್ ಟು ಪೊಟೆನ್ಷಿಯಲ್ ಸೇಮ್ ನಾವು. ಸೊ C2 ಇಂಟು VC. ಹಾಗಾದರೆ ಸೊ ಇಲ್ಲಿ VCನ ಕಾಮನ್ ತೆಗಿತಾ ಇದ್ದೀನಿ, C1 ಪ್ಲಸ್ C2 ಇಂಟು VC. ವಾಟ್ ಈಸ್ ದಿಸ್? C1 ಪ್ಲಸ್ V1, C2 V2. ಹಾಗಾದರೆ V ಕಾಮನ್ ಇಸ್ ವಾಟ್? C1 ಪ್ಲಸ್ V1 ಪ್ಲಸ್ C2 V2 ಡಿವೈಡೆಡ್ ಬೈ C1 ಪ್ಲಸ್ C2. ಇದನ್ನು ನಾವು ವರ್ಡಲ್ಲಿ ಬರೆಯೋದಾದರೆ C1 ಪ್ಲಸ್ V1, C1 V1 ಪ್ಲಸ್ C2 V2 ಏನಾಯಿತು? ದಿಸ್ ಇಸ್ ನಥಿಂಗ್ ಬಟ್ ಟೋಟಲ್ ಚಾರ್ಜ್ ಡಿವೈಡೆಡ್ ಬೈ C1 ಪ್ಲಸ್ C2 ಏನು ಇಸ್, ಈ ಎರಡು ಪ್ಯಾರಲಲ್ ಇದೆ, ಓಕೆ. ಸೊ C1 ಪ್ಲಸ್ C2 ಇಸ್ ನಥಿಂಗ್ ಬಟ್ ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್, ಓಕೆ. ಈಕ್ವಿವೆಲೆಂಟ್ ಕೆಪಾಸಿಟೆನ್ಸ್, ಕ್ಲಿಯರ್, ರೈಟ್? ಎಸ್. ಸೊ ಗೈಸ್, ಇಷ್ಟು ಥಿಯರಿ ನಿಮಗೆ ಗೊತ್ತಿತ್ತು ಅಂದರೆ ಯು ಕ್ಯಾನ್ ಕಾನ್ಫಿಡೆಂಟ್ಲಿ ಅಪ್ರೋಚ್ ಪ್ರಾಬ್ಲಮ್ಸ್. ಯು ಸ್ಟಿಲ್ ನೀಡ್ ಟು ಅನಾಲಿಟಿಕಲಿ ಸಾಲ್ವ್ ಮಾಡಬೇಕು, ಬಟ್ ಇಷ್ಟು ಥಿಯರಿ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಸೊ ಹಾಗಾದರೆ ಫಾರ್ಮುಲಾ ಹೇಳಿದ್ದೆ, ಅಟ್ ದ ಎಂಡ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿವರೆಗೂ ಏನೇನು ಮಾಡ್ತಾ ಬಂದಿದ್ದೀವೋ ಅಟ್ಲೀಸ್ಟ್ ದೀಸ್ ಫಾರ್ಮುಲಾಸ್ ಯು ನೀಡ್ ಟು ರಿಮೆಂಬರ್ ಬೈ ಹಾರ್ಟ್. ಅಟ್ ದ ಟಿಪ್ ಆಫ್ ಯುವರ್ ಟಂಗ್ ಯು ನೀಡ್ ಟು ಹ್ಯಾವ್ ದೆಮ್. ಪೊಟೆನ್ಷಿಯಲ್ ಎನರ್ಜಿ ಅಟ್ ಅ ಪಾಯಿಂಟ್, potential at a point, potential difference between 2 points, potential due to system of charges, just add ಮಾಡ್ತೀವಿ, right? So potential energy due to 2 charges and then potential energy of 3 charges, right? Clear? ಇದೆಲ್ಲ ಮಾಡ್ತಾ ಬಂದಿದ್ದೀವಿ. and then capacitance ನ ಯಾವ ಥರ ಡಿಫೈನ್ ಮಾಡ್ತೀವಿ? parallel plate capacitor epsilon naught A by D. ಅದೇ ಒಂದು ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ನ ಒಂದು ಮೀಡಿಯಮಲ್ಲಿ ಇಟ್ಟಾಗ ಏನಾಗುತ್ತೆ? ಮೀಡಿಯಮ್ ಅಂದರೆ ರೀಜನ್ ಬಿಟ್ವೀನ್ ದ ಪ್ಲೇಟ್ಸ್ ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಆದಾಗ ಕೆಪಾಸಿಟೆನ್ಸ್ ಜಸ್ಟ್ ಮಲ್ಟಿಪ್ಲೈ ಆಗುತ್ತೆ, ರೈಟ್? ಪ್ಯಾರಲಲ್ಲೇನು ಸೀರೀಸಲ್ಲೇನು ಅಂತ ಬರದೆ, ಇಫ್ ಎನ್ ಈಕ್ವಲ್ ಇತ್ತು ಅಂದರೆ ಎನ್ ಇಂಟು ಸಿ ಪ್ಯಾರಲಲ್ಲಿ, ಸೀರೀಸಲ್ಲಿ ಎನ್ ಈಕ್ವಲೆಂಟ್ ಸೀರೀಸಲ್ಲಿ ಇತ್ತು ಅಂದರೆ ಸಿ ಬೈ ಎನ್. ಅದೇ ಥರ 2 ಕೆಪಾಸಿಟರ್ಸ್ಗೆ ರೆಸಿಪ್ರೋಕಲ್ ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ C1 C2 ಬೈ C1 ಪ್ಲಸ್ C2 ಶಾರ್ಟ್ಕಟ್, ಓಕೆ. ಸೊ ಆ್ಯಂಡ್ ದೆನ್ ಎನರ್ಜಿ ಸ್ಟೋರ್ಡ್ 3 ಡಿಫ್ರೆಂಟ್ ಫಾರ್ಮ್ಸಲ್ಲಿ ಬರ್ತೀವಿ, Q² ಬೈ 2C, CV² ಬೈ 2, QV ಬೈ 2. ಆ್ಯಂಡ್ ದೆನ್ ಕೆಪಾಸಿಟೆನ್ಸ್ ವಿತ್ ಅ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್. ಸೊ ಈ ಫಾರ್ಮುಲಾ ಕೂಡ ಯು ಹ್ಯಾವ್ ಟು ಬಿ ಏಬಲ್ ಟು ರಿಮೆಂಬರ್ ಆರ್ ರೀಕಾಲ್. ಆ್ಯಂಡ್ ಇಲ್ಲಿ ಥಿಕ್ನೆಸ್ ಡಿ ಇತ್ತು ಅಂದರೆ ನಮಗೆ ರಿಟರ್ನ್ ಈ ಫಾರ್ಮೇ ಬರುತ್ತೆ, ಓಕೆ. ಕ್ಲಿಯರ್ ಗೈಸ್? ಯಾ, ಥ್ಯಾಂಕ್ ಯು ಸೋ ಮಚ್ everyone. I hope I have covered everything. I hope this session was very useful for your preparation. ನನಗೆ ಗೊತ್ತು ಸೆಕೆಂಡ್ PU ಸ್ಟೂಡೆಂಟ್ಸ್ ಅಂದರೆ ತುಂಬ ಸೀರಿಯಸ್ ಆಗಿ ಓದ್ತಾ ಇರ್ತೀರಾ. ದಿಸ್ ಈಸ್ ಯೋರ್ ಡಿಸೈಡಿಂಗ್ ಕ್ಲಾಸ್. ನಿಮ್ಮ ಫ್ಯೂಚರ್ is very dependent on your class 12th. In fact, your CET exams, your Neet exams, your JEE exams. Thank you so much. I'll come up with many lecture series on summary series for your class 12th.
ಸೊ ಕೀಪ್ ವಾಚಿಂಗ್. ಯಾವುದೇ ವಿಷಯದಲ್ಲಿ ಡೌಟ್ ಇತ್ತು ಅಂದರೂ ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಸೊ ದಟ್ ಐ ವಿಲ್ ಗೋ ಥ್ರೂ ಇಟ್ ಆ್ಯಂಡ್ teach according to your need. Thank you so much everyone. I'll see you in the next class. Tada, bye bye.